ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಈ SIR ಪ್ರಕ್ರಿಯೆಯನ್ನು ಹಲವು ಆಯಾಮಗಳಲ್ಲಿ ನೋಡುವಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಬಂದೊದಗಿದೆ. ಯಾಕೆ ಏನು ಅನ್ನೋದನ್ನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಗಮನಿಸಬೇಕು, ರಾಜ್ಯದಲ್ಲಿ SIR ನಡೀತಾ ಇದೆ. SIR ಪ್ರಕ್ರಿಯೆ ಅಂದ ಸಂದರ್ಭದಲ್ಲಿ ನುಸುಳುಕೋರರು, ಅಕ್ರಮ ವಲಸಿಗರು, ಮೃತಪಟ್ಟವರು, ಎರಡೆರಡು ವೋಟರ್ ಐಡಿ ಯಾರೆಲ್ಲ ಹೊಂದಿರ್ತಾರೆ ಅವರನ್ನು ಆ ಹಕ್ಕಿನಿಂದ ಹೊರಗುಳಿಸುವಂಥ ಒಂದು ಪ್ರಯತ್ನ, ಅದು ಸರಿಯಾದ ಮಾರ್ಗದಲ್ಲಿ ಆಗಬೇಕು. ಇದು SIR ರೈಟ್. ಇದನ್ನು ಪ್ರಾಮಾಣಿಕವಾಗಿ ನಡೆಯುತ್ತಾ ಇಲ್ವಾ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದವರು ಕಾಂಗ್ರೆಸ್ನವರು. ಯಾವಾಗ? SIR ಬರೋಕ್ಕೂ ಪೂರ್ವದಲ್ಲಿ. SIR ಬಂದ ಮೇಲೆ ಈಗ BJP ಮತ್ತು JDSನವರು ಇದೇ ಕಾಂಗ್ರೆಸ್ ಅವ್ರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. SIR ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಿದ್ದಾರೆ ಅಂತ. ಹೇಗೆ ಅಂತ ನೋಡ್ತಾ ಹೋಗೋದಾದರೆ, ರೈಟ್, ಈಗಾಗಲೇ SIR ಪ್ರಕ್ರಿಯೆಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ, ಅದರಲ್ಲಿ ಯಾವುದಾದ್ರು ಒಂದನ್ನು ಒದಗಿಸಿದರೆ ಸಾಕು. ಬಟ್ ಎಷ್ಟೋ ಮಂದಿಗೆ ಅಂತಹ ಕೆಲವೊಂದು ದಾಖಲೆಗಳು ಇರುವುದಿಲ್ಲ. ಈಗ ಕಾಂಗ್ರೆಸ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಟ್ಟು ಅವರನ್ನು ಶಾಶ್ವತವಾಗಿ ಇಲ್ಲೇ ನೆಲೆಸಿರೋರು ಅಂತ ಪ್ರೂವ್ ಮಾಡಿ ಅವರನ್ನು ಈ ಗುರುತಿನ ಚೀಟಿ SIR ಪ್ರಕ್ರಿಯೆಗೆ ಒಳಪಡುವಂತೆ ಮಾಡಿ ಅಕ್ರಮವನ್ನು ಎಸಗಲಾಗ್ತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರೋದು ಶೋಭಾ ಕರಂದ್ಲಾಜೆಯವರು. ಈ ನಿಟ್ಟಿನಲ್ಲಿ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ SIR ಜಟಾಪಟಿ ಅನ್ನೋದು ಮುಂದುವರೆದಿದೆ. ಆದರೆ ಇಲ್ಲಿ ನಿಜಕ್ಕೂ ಕೂಡ ಶಾಶ್ವತ ದೃಢೀಕರಣ ಪತ್ರವನ್ನು ಕಾಂಗ್ರೆಸ್ ಕೊಟ್ಟಿದ್ಯಾರು? ತಗೊಂಡವರಾದರೂ ಯಾರು? ಈ ಆಯಾಮದಲ್ಲೂ ನೋಡಬೇಕಾಗತ್ತೆ. ಶೋಭಾ ಕರಂದ್ಲಾಜೆಯವರು ಡಾಟಾಗಳನ್ನು ಅಥವಾ ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಿದ್ದಾರಾ ಅಂತ. ಸೊ SIR ಪ್ರಕ್ರಿಯೆ ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋದಾದರೆ ಏನು ಮಾಡಬೇಕು? ಇದೆಲ್ಲವನ್ನು ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. SIR ಒಂದು ತಿಂಗಳ ಪ್ರೋಸೆಸ್ ಅದು. ಅದನ್ನು ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ BJPನೂ ಬಿಡ್ತಾ ಇಲ್ಲ, ಕಾಂಗ್ರೆಸ್ಸು ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಜನಕ್ಕೆ ಆಲ್ರೆಡಿ ಕನ್ಫ್ಯೂಷನ್ಸ್ ಇದೆ. ಒಂದು ಕಡೆ SIR ಅಂತ ಬರ್ತಾರೆ, ಅಂದರೆ ಈ ಪ್ರಕ್ರಿಯೆ ಆಗಬೇಕು ಅಂತೇಳಿ. ಮತ್ತೊಂದು ಕಡೆ ಗೃಹ ಜ್ಯೋತಿ ಅಂತ ಬರ್ತಾರೆ, ಅದು ಆ ಪರಿಷ್ಕರಣೆ ಏನೋ ನಡೀತಾ ಇದೆ. ಮನೆಗೆ ಬಂದು ಸಿಬ್ಬಂದಿ ಡಾಟಾ ಕಲೆಕ್ಟ್ ಮಾಡೋದೇ ಆಯಿತು. ಇದರ ನಡುವೆ ಆ ಡಾಕ್ಯುಮೆಂಟು, ಈ ಡಾಕ್ಯುಮೆಂಟು, ಅಲ್ಲಿ ಸೈನು, ನೀವ್ಯಾರು, ನಿಮ್ಮ ತಂದೆ ಯಾರು, ಸಹಜವಾದ ಗೊಂದಲಗಳ ನಡುವೆ ಈ ರಾಜಕೀಯ ಕೆಸರೆರಚಾಟ ನಿಜಕ್ಕೂ ಕೂಡ ಗೊಂದಲವನ್ನು ಹೆಚ್ಚು ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾನಿಲ್ಲಿ ಸ್ವಲ್ಪ ಕೇರಳವನ್ನು ನೆನಪಿಸ್ಕೊಳ್ತೀನಿ. ಕೇರಳದಲ್ಲಿ ಆಫ್ಟರ್ SIR ಅಂದರೆ SIR ಪ್ರಕ್ರಿಯೆ ಆದ ನಂತರ ಅಪ್ರಾಕ್ಸಿಮೇಟ್ಲಿ 9 ಲಕ್ಷ ಮತದಾರರು ಗುರುತಿನ ಚೀಟಿಯನ್ನು ಕಳ್ಕೊಳ್ತಾರೆ. SIR ಬರುತ್ತೆ, ಕೇರಳಕ್ಕೆ ಬರುತ್ತೆ. ಬಹಳಷ್ಟು ಜನ ಈ ಒಂದು ಮತದಾನದ ಹಕ್ಕಿನಿಂದ ವಂಚಿತರಾಗಬಹುದು ಅಂಥೇಳಿ ಅಲ್ಲಿನ ಸರ್ಕಾರ ಏನು ಮಾಡುತ್ತೆ, ಇಂಥ ಸಂದರ್ಭದಲ್ಲಿ ಜಾಣ ನಡೆಯನ್ನು ಅನುಸರಿಸಬೇಕು ಅಂಥೇಳಿ ಯಾರಿಗೆಲ್ಲ ಡಾಕ್ಯುಮೆಂಟ್ ಕಡಿಮೆ ಇರುತ್ತೆ ಅಥವಾ ಇರೋದಿಲ್ಲ ಅಂಥವ್ರಿಗೆ ದೃಢೀಕರಣ ಪತ್ರವನ್ನು ಕೊಟ್ಟು ಒಂದು ಡಾಕ್ಯುಮೆಂಟನ್ನು ಅಲ್ಲಿರುವಂಥ ವಸತಿ ನಿಲಯಗಳನ್ನು ಯಾರು ಹೊಂದಿರ್ತಾರೆ, ಮನೆ ಯಾರು ಹೊಂದಿರ್ತಾರೆ ಅವ್ರ ಕೈಲೇ ಕೊಡಿಸಿ ಅವರನ್ನು ಜೆನ್ಯೂನ್ ಅಂತ ಪ್ರೂವ್ ಮಾಡಿ ಅವರು ಮತದಾನದ ಹಕ್ಕನ್ನು ಉಳಿಸ್ಕೊತಾರೆ. ಸೊ ಅಂಥದ್ದೇ ಏನಾದರೂ ಇಲ್ಲಿ ನಡೀತಾ ಇದೆಯಾ? ನಡೆದ್ರೂ ತಪ್ಪಿಲ್ಲ, ಆದರೆ ಜೆನ್ಯೂನಾಗಿ ನಡೀತಾ ಇದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈ PRC ಕದನ ಅನ್ನೋದು ಹೆಚ್ಚಾಗಿದೆ, SIRನ ಕದನ ಇದು. ಹಾಗಾಗಿ ಇದನ್ನು ಯಾವ ರೀತಿ ಕಾಂಗ್ರೆಸ್ ತಗೊಳುತ್ತೆ, BJP ಇದನ್ನು ಯಾವ ರೀತಿ ಉಲ್ಲೇಖ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಸೊ PRC ವಿತರಣೆಗೆ BJP ನಾಯಕರು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾನೂನು ಬಾಹಿರವಾಗಿ ಇದನ್ನು ವಿತರಿಸಲಾಗ್ತಾ ಇದೆ ಅಂತ ಇವತ್ತು ಶೋಭಾ ಕರಂದ್ಲಾಜೆಯವರು ಮಾತಾಡೋ ಸಂದರ್ಭದಲ್ಲಿ ಒಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಅದೇನು ಅಂತ ನಾವು ನೋಡ್ತಾ ಹೋಗೋದಾದರೆ, ಶಾಶ್ವತ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಅದನ್ನು ಕೊಡೋದಕ್ಕೆ ಹಕ್ಕಿರೋದು ಕೇಂದ್ರಕ್ಕೆ. ಇವ್ರು ಯಾರು ಮಧ್ಯದಲ್ಲಿ ಕೊಡೋಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿರೋದ್ರಿಂದಾಗಿ ಆಯಾಮದಲ್ಲೂ ಕೂಡ ಡೀಟೇಲಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಆಯಾಮ ತೊಗೊಂಬೇಡ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಆಗ್ತಾ ಇದೆ, ಅಪ್ರಾಮಾಣಿಕವಾಗಿ ಆಗ್ತಾ ಇದೆ. ಗೃಹ ಸಚಿವರು ಇತ್ತ ಕಡೆ ಗಮನ ಹರಿಸಬೇಕು, ಕೇಂದ್ರ ಚುನಾವಣಾ ಆಯೋಗ ಇತ್ತ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಇಲ್ಲಿರುವಂಥ ಅಧಿಕಾರಿಗಳನ್ನು ಬಿಟ್ಟು ಬೇರೆ ಇತರ ರಾಜ್ಯದ ಅಧಿಕಾರಿಗಳನ್ನು ಅಥವಾ ಸಿಬ್ಬಂದಿಯನ್ನು ಕರೆಸಿ SIRನ ಪೂರ್ಣಗೊಳಿಸುವ ಯೋಚನೆ ಏನಾದರೂ BJPಗಿದೆಯಾ? ಅಂಥ ಸ್ಟ್ರಾಟಜಿಗೆ ಏನಾದರೂ ಕೈ ಹಾಕಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ.
ಇದಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು, BY ವಿಜಯೇಂದ್ರ ಜೊತೆಗೆ ಚಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಇವತ್ತು ಕಾನೂನುಬದ್ಧಗೊಳಿಸುವುದಕ್ಕಾಗಿ PRC ಅನ್ನ ರಾಜ್ಯ ಸರ್ಕಾರ ಮಾಡಿದೆ. ಆಶ್ಚರ್ಯ ಅಂದ್ರೆ ಈ PRC ಯಾರು ಮಾಡಬಹುದು? ಯಾರು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾರು ಕೊಡಬಹುದು? ಅದು ಒಬ್ಬ DC ಅಲ್ಲ. ಅವರು ಮಾಡಿರುವಂತ ಕಾನೂನಿನಲ್ಲಿ ಒಬ್ಬ RI ರೆವೆನ್ಯೂ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಸರ್ಟಿಫೈ ಮಾಡಬಹುದು. ಎಲ್ಲಿ ಕೊಡಬಹುದು? ಬೆಂಗಳೂರು ಒನ್ನಲ್ಲಿ ಅಪ್ಲಿಕೇಶನ್ ತಗೋಬಹುದು, ಅಟಲ್ ಕೇಂದ್ರದಲ್ಲಿ ಅಪ್ಲಿಕೇಶನ್ ತಗೋಬಹುದು, ಎಲ್ಲಿ ಕೂಡ ಅಪ್ಲಿಕೇಶನ್ ತಗೋಬಹುದು. ಅವರಿಗೆ RI ಸರ್ಟಿಫೈ ಮಾಡಿದ್ರೆ ಸಾಕು. ಗೋವಿಂದರಾಜನಗರದ ಒಂದು ವರದಿ ಏನಿದೆ ಇದರಲ್ಲಿ? ರಾತ್ರಿ 518 ವೋಟ್ ಇದೆ, ಬೆಳಗಿನ ಜಾವದ 650 ಆಗುತ್ತೆ. ಇನ್ನು ಕೆಲವು ಕಡೆ ನಮ್ಮವರನ್ನ ಕಿತ್ತಾಕ್ತಾರೆ. ಅಂದ್ರೆ ಸಂಜೆ 700 ವೋಟ್ ಇರುತ್ತೆ, ಬೆಳಿಗ್ಗೆ ಆಗುವಾಗ ಅದು 500 ಆಗಿರುತ್ತೆ. ಯಾರು? ನಿಮ್ದು ಆಯ್ತು, ನಿಮ್ಮ ಮಸೀದಿಗಳಲ್ಲಿ ಮದ್ರಸೆಗಳಲ್ಲಿ ಕೆಲಸ ಮುಗಿಯಿತು. ಯಾರು ಇಲ್ಲಿ ವೋಟರ್ಸ್ ಇದ್ದಾರೆ ಅವರ ಅಡ್ರೆಸ್ ಚೇಂಜ್ ಆಗಿದ್ರು, ಈ ಮನೆಯಿಂದ ಅವರು ಆ ಮನೆಗೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅವರು ಇಲ್ಲಿ ಇಲ್ಲ, ಅವರು ಇಲ್ಲಿ ವಾಸ ಇಲ್ಲ ಅನ್ನುವಂಥ ವರದಿಯನ್ನು ಇವತ್ತು ನಿಮ್ಮ ಅಧಿಕಾರಿಗಳು BLOಗಳು ಕೊಡ್ತಿದ್ದಾರೆ. ಅಂದ್ರೆ ಯಾರು ಎಜುಕೇಟೆಡ್ ವೋಟರ್ಸ್ ಇದ್ದಾರೆ ಅವರನ್ನ ಕಿತ್ತಾಕು, ಎಲ್ಲಿ ಅಲ್ಪಸಂಖ್ಯಾತರ ವೋಟರ್ಸ್ ಇದ್ದಾರೆ ಅವರಿಗೆ ಮೈಗ್ರೇಷನ್ ಅವರನ್ನು ಕೂಡ ಕರ್ಕೊಂಡು ಬಂದು ಸೇರಿಸು. ಇದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ರೀತಿ. ವೋಟ್ ಚೋರಿ ಅಂದ್ರೆ ಇದು. ಯಾಕೆಂದ್ರೆ ದೇಶದ ಕರ್ನಾಟಕದ ಭದ್ರತೆಗೆ ಆಗಾಗಲೇ ನಾವು ಅನುಭವಿಸಿದೀವಿ. ಹಲವಾರು ಹುಡುಗರನ್ನು ಕಳ್ಕೊಂಡಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಾಚರಣೆ ಕಾರಣಕ್ಕಾಗಿ. ಅಕ್ರಮ ವಲಸಿಗರು ಚಿಕ್ಕಮಗಳೂರು, ಉಡುಪಿ ಅಂತ ಕೊಡಗಂತ ಜಾಗದಲ್ಲಿ ಬಂದು ಸೇರ್ಕೊಂಡು ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ, ಚಿಕ್ಕ ಮಕ್ಕಳನ್ನ ಅಪಹರಿಸುವಂತದ್ದು ಹಲವಾರು ಉದಾಹರಣೆಗಳು, ಹಲವಾರು ಕೇಸ್ಗಳನ್ನು ನಾವು ಕಂಡಿದ್ದೀವಿ. ಚುನಾವಣಾ ಆಯೋಗ ಕೇಳ್ತಕ್ಕಂಥದ್ದು ಈ ರೀತಿಯ ಒಂದು ಅನುಮಾನಗಳು, ಗೊಂದಲಗಳು, ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಡಿಮ್ಯಾಂಡ್ ಮಾಡ್ತಾರೆ. ಅವರು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇರೋದೇ, ವಿಭಾಗವಾರ ಮೀಟಿಂಗ್ಗಳು ಮಾಡ್ಕೊಂಡು ಬರ್ತಿರೋದೇ ಪ್ರಮುಖವಾಗಿ ಬರ ಅಧ್ಯಯನಕ್ಕೂ ಅಲ್ಲ. ಆ ಒಂದು ಪ್ರಗತಿ ಪರಿಶೀಲನೆ ಸಭೆ ಅಂತ ಅಂದರೆ SIRನ ಮುಖಾಂತರ ಈಗೇನು ನಡೀತಾ ಇದೆ ಪ್ರಕ್ರಿಯೆ, ನಮ್ಮ ಅಧಿಕಾರಿಗಳು ನೀವು ಏನು ಮಾಡಬೇಕು ಅಂತ ಸೂಚನೆ ಕೊಡೋದಕ್ಕೆ ಅವರು ಪ್ರವಾಸ ಮಾಡ್ತಾ ಇರೋದು. ಅದು ಒಂದೇ ಮೀಟಿಂಗ್ ಅಲ್ಲ ನಡೀತಿರೋದು. ಅವ್ರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಮುಖವಾಗಿ ಅವ್ರು ಹೋಗ್ತಿರ್ತಕ್ಕಂಥ ಉದ್ದೇಶವೇ ಈ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರ ಅಧಿಕಾರಿಗಳನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಇದನ್ನೇ ನಾವು ಅವರ ಮೇಲೆ ಆರೋಪ ಮಾಡ್ತಾ ಇರೋದು. ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಇವರು ಯಾರು? ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂಥೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ದರು, ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದರೆ ಶಾಶ್ವತ ಅಂತಂದರೆ ದಟ್ ಈಸ್ ಕಾಲ್ಡ್ ಸಿಟಿಸನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಆ ರೀತಿ ತಪ್ಪು ಮಾಡಿ ನಿಮ್ಮ ರಾಜ್ಯ ಸರ್ಕಾರವನ್ನು ನಾವು ಕೇಂದ್ರ ಸರ್ಕಾರ ಅಂದ್ಕೊಂಡು ತಿಳ್ಕೊಳ್ಳೋದು ಬೇಡ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಇವರು ಯಾರು? ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂಥೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ದರು, ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದರೆ ಶಾಶ್ವತ ಅಂತಂದರೆ ದಟ್ ಈಸ್ ಕಾಲ್ಡ್ ಸಿಟಿಸನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಆ ರೀತಿ ತಪ್ಪು ಮಾಡಿ ನಿಮ್ಮ ರಾಜ್ಯ ಸರ್ಕಾರ. ನನಗೊಂದು ಕ್ಯೂರಿಯಾಸಿಟಿ, ದೇಶದಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಈಗ ಒಂದೊಂದು ರಾಜ್ಯದಲ್ಲೂ more than 10 lakhs ಅಂತ ಅಂದ್ಕೊಂಡ್ರು ಕೂಡ ಅವರು ಗುರುತಿನ ಚೀಟಿ ಕಳ್ಕೊಂಡಿದ್ದಾರಲ್ಲ, ಅವ್ರನ್ನೆಲ್ಲ ಅಕ್ರಮ ಬಾಂಗ್ಲಾ, ಪಾಕಿಸ್ತಾನ ವಲಸಿಗರು ಅಂತ ಕರಿಬೇಕಾಗತ್ತಾ? ಒಂದು ಪಕ್ಷ ಆ ಲೇಬಲನ್ನೇ ಕೊಡೋದಾದರೆ ಅವ್ರು ಯಾರು ಈಗ ಭಾರತದಲ್ಲಿ ಇಲ್ವಾ? ಹೀಗೆ ಹಲವು ಪ್ರಶ್ನೆಗಳು ಉದ್ಭವಿಸುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ
ಮತ್ತು ಕೇಂದ್ರ ಚುನಾವಣಾ ಆಯೋಗ ಆಯಾಯ ರಾಜ್ಯಗಳಲ್ಲಿ ಕೊಟ್ಟಿರುವಂಥ ಇನ್ಪುಟ್ಸನ್ನು ಇಟ್ಕೊಂಡು ಏನು ಕ್ರಮ ತಗೊಂಡಿದ್ದಾರೆ ಆ ಕ್ಲಾರಿಟಿಯನ್ನು ಕೊಟ್ಟರೆ ಡೆಫಿನೆಟ್ಲಿ ಅದೊಂದು ರೀತಿ ಟ್ರಾನ್ಸ್ಪರೆನ್ಸಿ ಅನ್ನೋದು ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಶಿಸ್ತು ಕ್ರಮವನ್ನು ಜರುಗಿಸ್ದಂಗೆ ಆಗುತ್ತೆ. ಮುಂದಿನ ಯಾವುದೇ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಮಾಡಬೇಕಾದ್ರೆ ಬೇಡಪ್ಪ ಈ ಥರ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಫೇಕ್ ಎಲ್ಲ ಕೊಟ್ಬಿಟ್ಟು ಅಥವಾ ನಾವು ನಿಜವಾದ ರೆಸಿಡೆಂಟು ನಿಜವಾದ ಭಾರತೀಯ ಅಂತ ಪ್ರೂವ್ ಮಾಡೋಕ್ಕೆ ಹೋದರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಎಚ್ಚರಿಕೆ ಸಂದೇಶ ರವಾನೆ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಔಟ್ಪುಟ್ಟೇ ಇಲ್ಲ. ಈಗ ಎಷ್ಟೋ ರಾಜ್ಯಗಳಲ್ಲಿ ಇಷ್ಟು ಜನ ಹೊರಗೆ ಉಳಿದಿದ್ದಾರೆ ಅಂದರೆ ನಾವು ಅವ್ರಿಗೆ ಬಾಂಗ್ಲಾ ವಲಸಿಗರು ಅಂತ ಲೇಬಲ್ ಕೊಡೋಕ್ಕಾಗತ್ತಾ? ಒಂದು ಪಕ್ಷ ಕೊಟ್ಟರು ಅವ್ರು ಎಲ್ಲಿದ್ದಾರೆ? ಇನ್ನೂ ಭರತ ಭೂಮಿಯಲ್ಲೇ ಇದ್ದರೆ ನೀವು SIR ಮಾಡಿ ಆದರೂ ಯಾವ ಲಾಭ ಅಂತ, ಅಥವಾ ಈ ಆಯಾಮನ ಇಲ್ಲೂ ನೋಡೋಣ. ಯಾಕೆಂದರೆ ಪಾಸಿಟಿವ್ ನೋಟಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತಲ್ಲ. ಒಂದು ಪಕ್ಷ ಅವರು ಅಕ್ರಮ ವಲಸಿಗರು, ಬಾಂಗ್ಲಾದವರು, ಪಾಕಿಸ್ತಾನದವರು, ಮತ್ತೊಬ್ಬರು ಅಂತ ಗೊತ್ತಾದ ಮೇಲೆ ಡೇ ಬೈ ಡೇ ಅವ್ರದ್ದು ಫೆಸಿಲಿಟೀಸ್ ಎಲ್ಲ ಡ್ರಾಪ್ ಆಗ್ತಾ ಬರುತ್ತೆ. ಈಗ ಒಂದು ಗುರುತಿನ ಚೀಟಿ ಇತ್ತು ಅಂತ ಹೇಳಿದ್ರೆ ಒಂದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸೌಲಭ್ಯ, ಮಗದೊಂದು, ಇವೆಲ್ಲವೂ ಕೂಡ ಲಭ್ಯವಾಗ್ತಾ ಹೋಗುತ್ತೆ. ಸೊ ಅದು ಯಾವಾಗ ಡ್ರಾಪ್ ಡೌನ್ ಆಗ್ತಾ ಬರುತ್ತೆ ಆಟೋಮೆಟಿಕಲಿ ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ ಅನ್ನುವಂಥ ಭಾವನೆಯಲ್ಲಿ ಅವರೇ ತಮ್ಮ ದೇಶಕ್ಕೆ ಹೊರಟು ಹೋಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಯೋಚನೆಯ ಗೊತ್ತಿಲ್ಲ. ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ, ಮಾತಾಡಬೇಕಾಗತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರು ಲೋಹಿತ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರು ಪುಟ್ಟಣ್ಣ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರು ನಾಗೇಂದ್ರ ಬಾಬು ಅವರಿದ್ದಾರೆ, ನಮಸ್ಕಾರ. ಅಕ್ರಮ ವಲಸಿಗರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದೀರಿ, ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದೀರಿ ಅನ್ನೋದೇ ನಿಮ್ಮ ಮೇಲಿರುವಂಥ ಗಂಭೀರ ಆರೋಪ. ಮೇಡಮ್, 2008ರಿಂದ 2013 ತನಕ ಈ ರಾಜ್ಯದಲ್ಲಿ BJP ಆಳ್ವಿಕೆನಲ್ಲಿತ್ತು. ಕೂಡಲೇ 14ರಿಂದ ಇವತ್ತು 2026 ತನಕ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಈ ದೇಶವನ್ನು ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಇವತ್ತು BJPಯವರ ನೇರ ಆರೋಪ ಇರ್ತಕ್ಕಂಥದ್ದು ಇಲ್ಲಿ ಅಕ್ರಮ ಪಾಕಿಸ್ತಾನ, ಅಕ್ರಮ ಬಾಂಗ್ಲಾ ಅಂತ ದಿನ ಬೆಳಗಾದ್ರೆ ಅವರು ಜೀನ್ಸೋ ಅಥವಾ ಪೂರ್ವಜರೋ ಮೇ ಬಿ ಆ ದೇಶದಲ್ಲಿ ಹುಟ್ಟಿದ್ರೋ ಏನೋ ಗೊತ್ತಿಲ್ಲ, ದಿನ ಬೆಳಗಾದ್ರೆ ಅವರು ಭಾರತ ಹೆಸರಿ ಜಪ ಮಾಡ್ತಾರೆ ಏನೋ ಗೊತ್ತಿಲ್ಲ, ಪಾಕಿಸ್ತಾನ ಮತ್ತು ಬಾಂಗ್ಲಾವನ್ನು ಜಪಿಸ್ತಾನೆ ಇರ್ತಾರೆ, ಅದು ಅವ್ರ ಹುಟ್ಟುಗುಣನೇ ಏನೋ ಗೊತ್ತಿಲ್ಲ. ಇವತ್ತು ಈ ದೇಶದೊಳಗಡೆ ಕಳೆದ 14 ವರ್ಷಗಳಿಂದ ಏನಾದರೂ ಬಾಂಗ್ಲಾದವರು ಅಥವಾ ಪಾಕಿಸ್ತಾನದವರು ಬಂದಿದ್ದಾರೆ ಭಾರತಕ್ಕೆ ಅಂತಂದರೆ ನನ್ನ ಮೊದಲ ಆರೋಪ. ಇದಕ್ಕೆ ನೇರವಾದಂಥ ಹೊಣೆ ಈ ದೇಶದ ಪ್ರಧಾನಿ ಆಗ್ತಾರೆ, ಈ ದೇಶದ ಗೃಹ ಸಚಿವರಾಗ್ತಾರೆ, ಈ ದೇಶದ ರಕ್ಷಣಾ ಸಚಿವರಾಗ್ತಾರೆ. ಅದೇನೋ ಲೇಸರ್ ತಂತಿ ಬೇರೆ ಏನೋ ನಿರ್ಮಾಣ ಮಾಡಿದ್ರಂತಲ್ಲ, ಅದು ಹೆಂಗೆ ನುಸ್ತು ಬರ್ತಾರೆ? ಬರೀ ಒಂದು ಎಲೆಕ್ಟ್ರಿಕ್ ಶಾಕಿಗೆ ಕಾಡಾನೆಗಳೇ ಒಂದು ತೋಟನ ದಾಟೋದಕ್ಕಾಗಲ್ಲ, ಅಂಥದ್ರಲ್ಲಿ ಜನಗಳ ಲೇಸರ್ ತಂತಿ ಬೇಲಿ ನುಸ್ಬಿಟ್ಟು ಏನಾದ್ರು ಬರೋದಕ್ಕಾಗುತ್ತಾ? ಏನಾದರೂ ಅಕ್ರಮ ವಲಸಿಗರು ಈ ಭಾರತ ದೇಶಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ಅದು ಕೋಟ್ಯಾಂತರ. ಯಾಕೆಂದರೆ ಇವತ್ತೆಲ್ಲೆಲ್ಲಿ SIR ಆಗಿದೆ. ಬಿಹಾರದಲ್ಲಿ 54 ಲಕ್ಷ, ತಮಿಳುನಾಡಲ್ಲಿ 58 ಲಕ್ಷ, ಕೇರಳದಲ್ಲಿ ಎಷ್ಟು ಮೇಡಮ್? 50 ಲಕ್ಷನಾ? ಕೇರಳದಲ್ಲಿ 9 ಲಕ್ಷ ಡ್ರಾಪ್ ಆಗಿದೆ. 9 ಲಕ್ಷ, ವೆಸ್ಟ್ ಬೆಂಗಾಲಲ್ಲಿ 98 ಲಕ್ಷ. ಏನು ಇಷ್ಟು ಜನ ಎಲ್ಲ ನೀವು ಅವರು ಐಡೆಂಟಿಟಿ ಇಲ್ಲ, ಅವರು ಅಕ್ರಮರು ಅಂತಂದ್ರೆ ಮಿನಿಮಮ್ 5 ಕೋಟಿ ಜನ ಆಯ್ತಲ್ಲ. 5 ಕೋಟಿ ಜನವನ್ನ ಇನ್ನು ಯಾಕೆ ಭಾರತ ದೇಶದಿಂದ ಹೊರಗಡೆ ಹಾಕಿಲ್ಲ ಅಥವಾ ಅವ್ರನ್ನ ಯಾಕೆ ಇನ್ನ ಬಂಧನ ಮಾಡಿಲ್ಲ ಅಂತ ಹೇಳ್ತಾ ಇವತ್ತಿನ ಸಬ್ಜೆಕ್ಟ್ ನೀವು ತಗೊಂಡದ್ದು ಶೋಭಾ ಕರಂದ್ಲಾಜೆ ಅವರಿಗೆ ಸಂಬಂಧಪಟ್ಟಂತೆ. ಗೌರವಾನ್ವಿತ, ಅಪ್ರಬುದ್ಧ, ಅಪ್ರಯೋಜಕ, ಅಯೋಗ್ಯ ಸಂಸದರಾದಂತಹ ಕುಮಾರಿ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಶೋಭಾ ಕರಂದ್ಲಾಜೆ ಅವರೇ, ನೀವು ಒಂದು ಸಂಸದರಾಗಿ ನಿಮ್ಮ ಪಕ್ಷವೇ ಹುಟ್ಟಿಸಿದಂಥ ಕೂಸನ್ನು ಇವತ್ತು ಅಲ್ಲಪ್ಪ ಅದು ಕಪ್ಪ ಅಮ್ಮ ನಾವಲ್ಲ, ಅದು ಅಕ್ರಮ ಅಂತ ಹೇಳಬೇಕಾದ್ರೆ ನಿಮ್ಮ ರಾಜಕೀಯವಾದಂತಹ ಒಂದು ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಂದರೆ, ಯಾವಾಗ ನಾವು ಈ ಮತದಾರ ಪರಿಷ್ಕರಣೆ ಅಥವಾ ವೋಟ್ ಚೋರಿ ಬಗ್ಗೆ ಅಭಿಯಾನ ಶುರು ಮಾಡಿದಾಗ ಕಾಂಗ್ರೆಸ್ನವ್ರಿಗೆ ಹೀನಾಮಾನವಾಗಿ ನಿಂದಿಸಿದಂಥ ಇವರೇ ಇವತ್ತು ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಎಲ್ಲಿ BJPಯೇತರ ರಾಜ್ಯಗಳಲ್ಲಿ, ಇವ್ರು ರಾಜಸ್ಥಾನದಲ್ಲಿ ಮಾಡಿಲ್ಲ ಮೇಡಮ್, ದೆಹಲಿನಲ್ಲಿ ಮಾಡಿಲ್ಲ, ಗೋವಾದಲ್ಲಿಲ್ಲ, ಹರಿಯಾಣದಲ್ಲಿ ಇಲ್ಲ, ಮಧ್ಯಪ್ರದೇಶದಲ್ಲಿಲ್ಲ, UPನಲ್ಲಿಲ್ಲ. BJPಯೇತರ ರಾಜ್ಯಗಳಲ್ಲಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಬರ್ತಾರೆ. ನಿಮ್ಮ ಯೋಜನೆಗೆ ತಲೆಬಾಗಿ ಒಂದು ದೇಶ ಒಂದು ಕಾರ್ಯಕ್ರಮ ತಂದಾಗ, ಉದಾಹರಣೆ ಈಗ ಪೋಲಿಯೋ ಲಸಿಕೆ ಅಂದಾಗ ಎಲ್ಲ ರಾಜ್ಯಗಳು ಅದು ಮಾಡ್ತಾರೆ. ಸಾಕ್ಷರತಾ ಆಂದೋಲನ ಅಂದಾಗ ಎಲ್ಲ ರೈಟ್ ಟು ಎಜುಕೇಷನ್ ಅಥವಾ RTI ಆಕ್ಟ್ ಇರ್ಬೋದು, ಪ್ರತಿಯೊಬ್ಬರು ಅದನ್ನ ಉದಾಹರಣೆ ನೆರೆಗ ವಿಚಾರ ಆಗಿರ್ಬೋದು, ಒಂದು ಇಂಪ್ಲಿಮೆಂಟ್ ಆದಾಗ ಆ ಆಳುವ ಸರ್ಕಾರ ಇದ್ದಾಗ ಆಳುವ ಸರ್ಕಾರದ ಏತರ ರಾಜ್ಯಗಳಲ್ಲೂ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ. ಕೇಂದ್ರ ಸರ್ಕಾರ ನೀವು ಹೇಳಿದ್ರಿ ಆ ಗೈಡ್ಲೈನ್ಸ್ ಅಂತ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಪರ್ಮನೆಂಟ್ ಅಡ್ರೆಸ್ ಅನ್ನುವಂಥ ವಿಚಾರ ಚರ್ಚೆಗೆ ಬರ್ತಾ ಇರಬೇಕಾದ್ರೆ ಹೋದ ತಕ್ಷಣ ದಿವೇಶ್ವರ್ ಹೋದ ತಕ್ಷಣ ನಾನು ಎಲ್ಲೋ ಇದ್ದೀನಿ ನನಗೊಂದು ದಾಖಲಾತಿ ಕೊಡಿ ಅಂದರೆ ಕೊಡಲ್ಲ. ಅಲ್ಲಿಗೂ ನಿಮ್ಮ ವೋಟರ್ ಐಡಿನೋ ಅಥವಾ ಆಧಾರ್ ಕಾರ್ಡೋ, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲೋ ಅಥವಾ ನಿಮ್ಮ ಗ್ಯಾಸ್ ಬಿಲ್ಲೋ ಅಥವಾ ಮನೆ ಹಕ್ಕುಪತ್ರನೋ ಅಥವಾ ಪಾಣಿನೋ ರಿಜಿಸ್ಟ್ರೇಷನ್ನೋ ಯಾವುದೋ ಒಂದು ಸರ್ಟಿಫಿಕೇಟ್ ಕೊಟ್ಟು ನಮ್ಮ ಫೋಟೋ ಅಂಟಿಸಿ ಅವ್ರು ಕೊಡ್ತಾರೆ. ಕಂಡವ್ರಿಗೆಲ್ಲ ಕೊಡೋದಾಗಿದ್ರೆ ಇವತ್ತು ಟ್ರಂಪಿಗೂ ಕೊಡ್ಬೋದಿತ್ತು, ಒಬಾಮಗೂ ಕೊಡ್ಬೋದಿತ್ತು, ಬುಷ್ಗೂ ಕೊಡ್ಬೋದಿತ್ತು. ಹಂಗೆ ಬಿಟ್ರೆ ಅವ್ರಿಗೂ ಕೊಡ್ತೀರಿ ಅಂತ ಅಲ್ಲ, ಅದು ಅವ್ರದ್ದು ಇರ್ಬೋದು. ಯಾಕೆಂದ್ರೆ ಅವ್ರನ್ನ ಕಟ್ಕೊಂಡೋಗಿ ಚುನಾವಣೆ ಮಾಡಿದ್ರೆ ನಾವಲ್ಲ. ಒಟ್ಟಾರೆಯಾಗಿ ಈ ಒಂದು ಬಾಲಿಶ
ಬಾಲಿಶವಾದಂಥ ಹೇಳಿಕೆ. ಬಿಜೆಪಿ ಈ ದಕ್ಷಿಣದಲ್ಲಿ ಸೋತು ಮುಗ್ಗರಿಸಿ ಮುಂದೊಂದು ದಿನ 20 ಸೀಟು ಗೆಲ್ಲೋದಿಲ್ಲ ಅನ್ನೋದಕ್ಕೆ ಅವರ ನುಡಿಗಳ ಸಾಕ್ಷಿಯಾಗಿದೆ. ಓಕೆ, ವಾಸ ದೃಢೀಕರಣ ಪತ್ರ ಕೊಡ್ಬೋದು ನೀವು, ಆದ್ರೆ ಪರ್ಮನೆಂಟ್ ರೆಸಿಡೆಂಟ್ ಅದ ವಾಸಸ್ಥಳ ದೃಢೀಕರಣ ಪತ್ರ. ರೈಟ್, ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡಬೇಕು. ಲೋಹಿತ್ ಅವರು, ಡಾಕ್ಯುಮೆಂಟ್ಸ್ ಇದೆಯಾ? ಶೋಭಾ ಕರಂದ್ಲಾಜೆ ಅವರು ಅಷ್ಟು ನಿಖರವಾಗಿ ಮಾತಾಡ್ತಾ ಇದ್ದಾರಲ್ಲ, ಪರ್ಟಿಕ್ಯುಲರ್ ಆಗಿ ಸಾಕ್ಷಿ ಪುರಾವೆಗಳಿದಾವ ಅಂತ. ಬೇರೆ ರಾಜ್ಯದಿಂದ ಇಲ್ಲಿ ಕರ್ನಾಟಕದಲ್ಲಿ ಅಕ್ರಮ ಆಗ್ತಾ ಇದೆ, SIR ಪಾರದರ್ಶಕವಾಗಿ ಆಗ್ತಾ ಇಲ್ಲ, ಇಲ್ಲಿ ಅಧಿಕಾರಿಗಳು ಕೂಡ ಕಾಂಗ್ರೆಸ್ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬೇರೆ ರಾಜ್ಯದ ಸಿಬ್ಬಂದಿಯನ್ನು ಕರೆತಂದು ಇಲ್ಲಿ SIR ಮಾಡೋದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಉದಾಹರಣೆಗಳ ಹೆಂಗೆ ಅಂತ? ಮೇಡಮ್, ಈಗ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಆ ವಿಚಾರವಾಗಿ ಮಾನ್ಯ ಕೇಂದ್ರ ಸಚಿವರಾದಂತಹ ಮತ್ತು ಸಂಸದರಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆರವರು ಇವತ್ತು ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮೂಲಕ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಏನು SIR ಪ್ರಾರಂಭ ಆದಂಥ ಏನು ಈ ತಿಂಗಳಲ್ಲಿ ಪ್ರಾರಂಭ ಆದದ್ದು, ಆಗಕ್ಕಿಂತ 2 ದಿನ ಮುಂಚೆ 29/6 ಕಳೆದ ತಿಂಗಳು 29 ಜೂನ್ 2026ರಂದು ಈ ಒಂದು ಅಧಿಸೂಚನೆ ಅಥವಾ ಅಧಿನಿಯಮ ಕಾಂಗ್ರೆಸ್ ರಾಜ್ಯ ಸರ್ಕಾರ ತಂದಿದೆ. ಕಾನೂನು ಬಾಹಿರವಾಗಿ, ಸಂವಿಧಾನ ವಿರೋಧಿಯಾಗಿ, ಆಮೇಲೆ ಒಂದು ರೀತಿಯಲ್ಲಿ ಯಾವುದೇ ಒಂದು ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆಗೆ ಸಂಪರ್ಕ ಏನು ಪೌರತ್ವ ನೀಡೋ ಅಂಥ ಸಂಪೂರ್ಣವಾದಂಥ ಅವಕಾಶ ಕೇಂದ್ರ ಸರ್ಕಾರ ಮತ್ತು ವಿದೇಶಾಂಗ ಇಲಾಖೆಗೆ ಒಳಪಡೋಂಥದ್ದು ವಿಚಾರ ಇದ್ರೂ ಸಹ ಇವರು ಒಂದು ತುಷ್ಟೀಕರಣ ರಾಜಕಾರಣ ಮಾಡೋದಕ್ಕೋಸ್ಕರ ಏನು ಅಕ್ರಮ ವಲಸಿಗರು ಬಾಂಗ್ಲಾದೇಶಿಗಳಾಗಿರ್ಬೋದು ಅಥವಾ ಇನ್ನಿತರೆ ಅನರ್ಹ ಮತದಾರರನ್ನ ಸೇರಿಸ್ಕೊಳ್ಳೋದಕ್ಕೆ ಈ ಒಂದು ಷಡ್ಯಂತ್ರ ಮತ್ತೆ ಕುತಂತ್ರದ ಮೂಲಕ ಈ ಒಂದು ಅಧಿಸೂಚನೆ ಅಧಿನಿಯಮ ತಂದಿರೋಂಥದ್ದು. ಇದು ಏನು ಹೇಳುತ್ತೆ, 10 ವರ್ಷ ಏನು ಇಲ್ಲಿ ಶಿಕ್ಷಣ ಆಗಿರ್ಬೋದು ಅಥವಾ ಆಸ್ತಿ ಹೊಂದಿರಾಗಿರ್ಬೋದು ಅಥವಾ ಯಾರಾದ್ರೂ ಸಹ ಸ್ಥಳೀಯರು ಅವರಿಗೆ ಅವ್ರ ಪರವಾಗಿ ಹೇಳಿಕೆ ಕೊಟ್ಟರು ಸಾಕು, ಅವರು ರೆವಿನ್ಯೂ ಇಲಾಖೆಯ ಏನು ಇನ್ಸ್ಪೆಕ್ಟರ್ ಇವತ್ತು ಕಂದಾಯ ನಿರೀಕ್ಷಕರಾಗಿರ್ಬೋದು ಅಥವಾ ಏನು ಮಹಾನಗರ ಪಾಲಿಕೆ ಅಥವಾ ಪಾಲಿಕೆ ಜಿಲ್ಲಾ ಪಂಚಾಯತಿ ಒಳಪಟ್ಟಂತೆ ಸ್ಥಳೀಯ ಎಲ್ಲ ವಿವಿಧ ಒಂದು ಇಲಾಖೆಗಳ ಮೂಲಕ ಅವರಿಗೆ ಒಂದು ಇದು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ಬೋದು ಅಂತ ಹೇಳ್ತೀವಿ. ಇದು ಒಂದು SIRಗೆ ಏನೀಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅರ್ಹತೆ ನೀಡೋ ಅಂತ ಒಂದು ಕಾಂಗ್ರೆಸ್ ಸರ್ಕಾರದ ಹುನ್ನಾರ. ಇದರ ಮೂಲಕ ನಮ್ಮ ದೇಶದ ಅಖಂಡತೆ, ಸಾರ್ವಭೌಮತೆ ಮತ್ತೆ ಜೊತೆಯಲ್ಲಿ ಒಂದು ಆಂತರಿಕ ಭದ್ರತೆಯೂ ಸಹ ಧಕ್ಕೆ ಮತ್ತೆ ಜೊತೆಗೆ ಈ ದೇಶದ ಒಂದು ಅಸ್ಮಿತೆ ಮತ್ತೆ ಅಸ್ತಿತ್ವದ ಜೊತೆ ಈ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಒಂದು ಇದು ಕೇವಲ ಇದು ಅಧಿಕಾರದ ಲಾಲಸೆಗೋಸ್ಕರ, ದುರಾಸೆಗೋಸ್ಕರ ಇವತ್ತು ಅತ್ಯಂತ ನಾವು ತರಂತದ್ದು ಏನು NRC ಮತ್ತೆ CAA ಇದೇ ವಿಚಾರಕ್ಕೆ ಕೇಂದ್ರ ಸರ್ಕಾರ ತರಂತ ಸಂದರ್ಭದಲ್ಲಿ ಇವರು ಈಗೇನ್ ಮಾಡ್ತಾ ಇದಾರಲ್ಲ, ತೀವ್ರವಾಗಿ ವಿರೋಧ ಮಾಡಿದಂತ ಅತ್ಯಂತ ಬಾಲಿಶ ಒಂದು ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ರವರಾಗಿರ್ಬೋದು, ಇವತ್ತು ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ಒಳಪಟ್ಟಂತೆ ಎಲ್ಲರನ್ನೂ ಸಹ CAA ಮತ್ತೆ NRCಗೆ ಇವತ್ತು ವಿರೋಧ ಮಾಡಿದ್ರು. ಏನು ಇವತ್ತು ಕಾಂಗ್ರೆಸ್ ವಕ್ತಾರ ದರ್ಶನ್ ಅವರು ಹೇಳಿದ ಪ್ರಕಾರ 5 ಕೋಟಿ ಜನರು ಇವತ್ತು ಕಳೆದ 2014ರಿಂದ ಒಳನುಸುಳುವಿಕೆ ಆಗಿಲ್ವಾ ಅಂತ ಹೇಳಿ, ಇವತ್ತೇನಾದ್ರೂ ಒಳನುಸುಳುವಿಕೆ ಆಗಿದೆ ಅಂತಂದ್ರೆ ಇವರ ಕಾಂಗ್ರೆಸ್ ಸರ್ಕಾರದ ಸುದೀರ್ಘವಾದಂತ ಒಂದು ಆಡಳಿತದ ಅವಧಿಯಲ್ಲಿ 2014ಕ್ಕಿಂತ ಮುಂಚೆ ಬಂದಂತವ್ರು, ಅವರನ್ನ ನಾವು ತಡೆ ಹಿಡಿಬೇಕು ಅಂತಾನೆ ನಾವು CAA ಮತ್ತೆ NRC ತರ್ತೀವಿ ಅಂತಂದು ಅದಕ್ಕೆ ತೀವ್ರದಂತ ವಿರೋಧ ಮಾಡಿದ್ರು. ನಾವು ಅಸ್ಸಾಮಲ್ಲಿ ಜಾರಿಗೆ ತಂದಿದ್ದೀವಿ, ಇವತ್ತು ಯಶಸ್ವಿಯಾಗಿದೆ. ಆದ್ರೆ ಅಲ್ಲಿನ ಒಂದು ಸ್ಥಳೀಯವಾದಂತ ನಾಗರಿಕರು ನಮ್ಮನ್ನ ಒಪ್ಕೊಂಡಿದ್ದಾರೆ. ಇವತ್ತು 2 ರಿಂದ 3 ಬಾರಿ ನಾವು ಗೆಲ್ಲಂತ ಅವಕಾಶ ಆಗಿದೆ. ನಮಗೆ ರಾಜಕಾರಣ ಮುಖ್ಯ ಅಲ್ಲ, ಈ ದೇಶದ ಒಂದು ಭದ್ರತೆ, ಈ ದೇಶದ ಒಂದು ಏನು ನಾವು ಎಸ್ ಡೆಫಿನೆಟ್ಲಿ ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ತುಡಿತ ನಮ್ಮ ನನ್ನ 2 ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನನಗೆ ಸಾಕ್ಷಿ ಪುರಾವೆ ಇದೆಯಾ? ಇದನ್ನ ಗೃಹ ಖಾತೆ ಸಚಿವರಾದಂತ ನಮ್ಮ ಮಾನ್ಯ ಅಮಿತ್ ಶಾ ಅವರಿಗೆ ನಮ್ಮ ಇವತ್ತು ಕೇಂದ್ರ ಸಚಿವರು ಪತ್ರ ಬರೆದಿದ್ದಾರೆ. ಇದು ತುರ್ತಾಗಿ ಇವತ್ತು ತಡೆ ಹಿಡಿಬೇಕು. ಇದು ಏನನ್ನು ಕಾನೂನು ಬಾಹಿರವಾಗಿ ಅಸಂವಿಧಾನಿಕವಾಗಿ ಇವತ್ತು ಜಾರಿಗೆ ತಂದಿರೋದಂತ ಈ ಅಧಿಸೂಚನೆ ಇವತ್ತು ತುರ್ತಾಗಿ ಇವತ್ತು ಮೊಟಕುಗೊಳಿಸಿ ಇದು ಸೂಕ್ತವಾದಂತ ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಏನಾದರೂ ವಿತರಣೆ ಆಗಿದ್ರೆ ಅದನ್ನ ಕೂಡಲೇ ನಿಲ್ಲಿಸಬೇಕು. ರೈಟ್. ಪುಟ್ಟಣ್ಣವರೇ, ನೀವು ಹೇಳಬೇಕು. BJP ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ BJP ಆರೋಪ ಮಾಡ್ತಿದ್ದಾರೆ. ನೀವೀಗ ರಾಜ್ಯದಲ್ಲಿ ನಿಮ್ಮದೇ ಅಕೌಂಟ್ ಏನು ಓಪನ್ ಮಾಡಿಲ್ಲ ಆಗಿರೋದ್ರಿಂದಾಗಿ ನೀವು ವೀಕ್ಷಕರಾಗೂ ಗಮನಿಸ್ತಾ ಇರ್ತೀರಿ, ಹೋರಾಟವನ್ನು ಮಾಡ್ತಾ ಇರ್ತೀರಿ. ಯಾರು ಮೋಸ ಮಾಡ್ತಿದ್ದಾರೆ ಅಂತ ಸಾಕ್ಷೀಭೂತವಾಗಿ ಹೇಳ್ಬೋದಾ? ಮೇಡಮ್, ಈ ಎರಡೂ ಪಕ್ಷದವರು, ರಾಷ್ಟ್ರೀಯ ಪಕ್ಷದವರು ಒಂದೇ ನಾಣ್ಯದ 2 ಮುಖ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು SIR ಫಸ್ಟ್ ಶುರು ಮಾಡಿದವರು ಯಾರು ಮಾಡೋದು? ಇದೇ BJP ಅವರಲ್ಲ. ಇದೇ BJP ಅವರು ಶುರು ಮಾಡಿದಾಗ ಇದನ್ನ ಚಾಣಾಕ್ಷತನದಿಂದ DK ಶಿವಕುಮಾರ್ ಅವರು ಇವತ್ತು ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ
ಅವರು ಅಮಿತ್ ಶಾಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ರೈಟ್, ಅಲ್ಲಿಗೆ ಬರ್ತೀನಿ ನಾನು, ಡೀಟೇಲ್ ಆಗಿ ಮಾತಾಡ್ತೀನಿ. ಬಾಬು ಸರ್ ಮಾತಾಡಬೇಕು. ಅಕ್ರಮ ವಲಸಿಗರು ಅಂತ ಪದಪ್ರಯೋಗ ಆಯ್ತು ನೋಡಿ, ಅದು BJP ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವ ಆಧಾರದಲ್ಲಿ ನೀವೆಲ್ಲ ಹೇಳ್ತಾ ಇದ್ದೀರಿ? ಮೇಡಮ್, ಮೊದಲನೇದಾಗಿ ಸ್ಪಷ್ಟವಾಗಿ ನೋಡಿ, ತಾವು ಪದೇ ಪದೇ ಕೇಳ್ತಾ ಇದ್ರಿ ಯಾವೊಂದು SRI ನಡೆಯುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಸಾಕಷ್ಟು ಜನಕ್ಕೆ ಲಿಂಕ್ ಮಾಡಿದ್ರು. ಸಾಕಷ್ಟು ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು ಪದ ಬಳಕೆ ಮಾಡಿದ್ರು. ಸರಿಸುಮಾರು ಒಂದೊಂದು ರಾಜ್ಯದಲ್ಲಿ ಕೋಟಿಗಟ್ಟಲೆ ಇವ್ರನ್ನ ಜನಸಾಮಾನ್ಯರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ, ಅವರೆಲ್ಲ ನುಸುಳುಕೋರ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾನ್ಯರೇ, ಅದು ಆ ರೀತಿ ಅಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ 2002ನೇ ಇಸ್ವಿ ನಾವೇನು ಜನಗಣತಿ ತಗೊಂಡ ನಂತರ ನಾವೇನು ಕಳೆದ ಚುನಾವಣೆ ಒಂದು ವೋಟರ್ ಲಿಸ್ಟಲ್ಲಿ ಇವತ್ತಿಗೆ ಟ್ಯಾಲಿ ಮಾಡ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಕೆಲವು ಮಾಹಿತಿಗಳು ಸಿಗುತ್ತೆ. ನಾನೊಬ್ಬ ಕ್ಷೇತ್ರದ ಅಧ್ಯಕ್ಷ, ಬೂತ್ ವೈಸ್ 270 ಬೂತ್ಗೂ ನಾನೊಬ್ಬ ಲೀಡರ್ ಇದ್ದೀನಿ, ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಲಿ ಸತ್ತಿರ್ತಕ್ಕಂಥವ್ರು ಒಂದೊಂದು ನಿಮ್ಮ ಪಾರ್ಟಲ್ಲೂ ಕೂಡ 100ರಿಂದ 105 ಜನ ಸಿಗ್ತಾರೆ ಮೇಡಮ್. ಒಂದು ಕಳೆದ 10 ವರ್ಷಗಳಲ್ಲಿ ಬಾಡಿಗೆ ಮನೆಯವರು, ಈ ಮಧ್ಯಮ ವರ್ಗದವರು, ಹೊರಗಡೆಯಿಂದ ಬಂದಿರತಕ್ಕಂಥವ್ರು 5 ಮನೆ 6 ಮನೆ ಶಿಫ್ಟ್ ಆಗಿದ್ದಾರೆ. ಆದರೆ ಅವರು ವೋಟರ್ ID-ನ ಕ್ಲಾರಿಫೈ ಮಾಡ್ಕೊಂಡಿಲ್ಲ. ಅವರು ಈ ಒಂದು 6/1ನಲ್ಲಿ ಒಂದು ಅಡ್ರೆಸ್ಸಲ್ಲಿ ಒಂದು ಕಾರ್ಡ್ ಇದೆ, 8/1ನಲ್ಲಿ ಒಂದಿದೆ, ಅವ್ರು ಹಾಕೋದು ಒಂದೇ ಓಟೆ ಆದರೂ ಕೂಡ 4 ಕಡೆ ಅವ್ರು ಶಿಫ್ಟ್ ಆಗಿದ್ರೆ 4 ಮತಗಳು ಲಿಸ್ಟ್ಗಳಲ್ಲಿ ಹಾಗೆ ಉಳ್ಕೊಂಡಿದೆ. ಲಿಸ್ಟ್ಗಳಲ್ಲಿ ಹಾಗೆ ಈಗ ಅದನ್ನು ಡಿಲೀಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಡೆತ್ ಆಗಿದ್ದಾರೆ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ತಾ ಇರ್ತಾರೆ. ಈ ಥರದವ ಅದರಲ್ಲಿ ಇರ್ತಕ್ಕಂಥದ್ದು. ಮಿಕ್ಕಿದ ಬಾಕಿ ಇದ್ದವರೆಲ್ಲ ಕೂಡ ಬಾಂಗ್ಲಾದೇಶಿಯರು ಅಥವಾ ಮುಸಲ್ಮಾನರು. ನೋಡಿ ಎಷ್ಟು ಕ್ಲಾರಿಟಿ ಇದೆ. ನಾವು ಈ ಆಧಾರದಲ್ಲಿ ನಾವು ಹೇಳ್ತಿರೋದು ಈ ಕಾರಣಕ್ಕೆ ಡಿಲೀಟ್ ಆಗಿದೆ ಅಂತ. ಮತ್ತೆ ನಿಮ್ಮ ನಾಯಕರು ಇನ್ನೂ ಇದೆ ಗಂಭೀರವಾದ ವಿಚಾರವನ್ನು ನೀವು ಕೇಳಿದಿರಿ. ಅಕ್ರಮ ವಲಸಿಗರು ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ NIA ಏನು ದಾಳಿ ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲೆಲ್ಲಿ ನಮಗೆ ಅನುಮಾನಾಸ್ಪದವಾದಂಥ ವ್ಯಕ್ತಿಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಸಿಕ್ಕಿರ್ತಕ್ಕಂಥ ದಾಖಲೆಗಳಲ್ಲಿ ಈ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಹತ್ರ ಇಲ್ಲ, ಅಷ್ಟೊಂದು ದಾಖಲೆಗಳು ಅವ್ರ ಹತ್ರ ಇದೆ. ಅಕ್ರಮ ವಲಸಿಗರು ಅಂತಕ್ಕಂಥದ್ದು ಯಾರಿದ್ದಾರೆ ಅವ್ರ ಹತ್ರ ಇರ್ತಕ್ಕಂಥ ದಾಖಲೆಗಳು ಈ ದೇಶದ ನೈಜವಾದಂಥ ಒಬ್ಬ ಮತದಾರನ ಹತ್ರ ಇರಬೇಕಾಗಿರ್ತಕ್ಕಂಥ ಒಂದು ದಾಖಲಾತಿಗಳಿಗಿಂತ ಹೆಚ್ಚು ದಾಖಲಾತಿಗಳು ಅವರು ಸಿಕ್ಕಿದೆ ಅನೇಕ ಸಂದರ್ಭಗಳಲ್ಲಿ. ಅದನ್ನೇ ಹೇಳ್ತಿರ್ತಕ್ಕಂಥದ್ದು ಮೇಡಮ್. ಒಂದು ನಿಮಿಷ, ಇದರಲ್ಲಿ ಅಧಿಕಾರಿಗಳ ಪಾತ್ರ ಕೂಡ ತುಂಬ ಇದೆ. ದಯಮಾಡಿ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ಅಂತಂದರೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ, ಉಚಿತ ಯೋಜನೆಗಳು ನೈಜವಾದಂಥ ಒಂದು ವ್ಯಕ್ತಿಗೆ ಸಿಗಬೇಕು. ಯಾರೋ ನೀವು ಬರೀ IT ಕಟ್ಟೋರಿಗೆ ಇವರಿಗೆಲ್ಲ ನೀವೇ ಸ್ಟಾರ್ಟಿಂಗ್ ಹೇಳಿದ್ರಿ, ಎಲ್ಲರಿಗೂ ಓಕೆ ಅಂತ ಫ್ರೀ ಅಂದ್ರಿ, ಆಮೇಲೆ ನೈಜವಾದಂಥವ್ರು ಸಿಗಬೇಕು ಅಂತಕ್ಕಂಥ ನಿಮ್ದು ಒಳ್ಳೆ ಉದ್ದೇಶನೇ, ಅದರಲ್ಲೇನು ಎರಡನೇ ಮಾತಿಲ್ಲ. ಆ ನೈಜವಾದಂಥ ವ್ಯಕ್ತಿಯನ್ನು ಹುಡುಕಬೇಕಾದ್ರೆ ಇಂಥ ಒಂದು ವಿಚಾರಗಳು. ಇದಕ್ಕಿಂತ ಗಂಭೀರವಾದ ವಿಷಯ ಅಂತಂದರೆ ಯಾವುದೇ ಕಾರಣಕ್ಕೂ ಕೇಂದ್ರ ತನಿಖಾ ದಳಗಳು ಇಂಥ ಒಂದು ಕೆಲವು ಅನಾಹುತಗಳು ನಡೆದಂಥ ಸಂದರ್ಭದಲ್ಲಿ ಅವ್ರನ್ನ ತನಿಖೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವ್ರಗಳ ಹತ್ರ ಇರ್ತಕ್ಕಂಥ ದಾಖಲಾತಿಗಳು ಸಾಮಾನ್ಯ ಒಂದು ಮತದಾರನಿಗಿಂತ ಹೆಚ್ಚು ದಾಖಲೆಗಳಿದೆ. ಮತ್ತೊಂದು ಮಾತನ್ನು ನಾವು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು 10 ವರ್ಷಗಳಲ್ಲಿ ಈಗ ಅನೇಕ ಸಂದರ್ಭಗಳಲ್ಲಿ ಮೇಡಮ್ ನಿಮಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾ, ನೀವು ಜಾತಿ ಪ್ರಮಾಣ ಪತ್ರ, ನೀವು ಆ ಜಾತಿಯಲ್ಲಿ ಇಲ್ಲ ಅಂತಂದ್ರೂ ಪ್ರಮಾಣ ಪತ್ರ ತಂದಿರ್ತಕ್ಕಂಥವ್ರು ಎಷ್ಟು ಜನ ಸಿಕ್ಕಿಲ್ಲ ನಿಮಗೆ? 10 ವರ್ಷ ನೀವು ಇಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಬರ್ಸ್ಕೊಂಬರೋದಕ್ಕೆ ನಿಮ್ಗೆ ಎಷ್ಟು ದೊಡ್ಡ ವಿಚಾರ? 2,000 3,000 ದಂಧೆ ಆಗುತ್ತೆ ಇದು. ಏನ್ ಇದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಂಥದನ್ನ ತಡೀರಿ ಅಂತ. ಬೇರೆ ನಮ್ಮ ನಾಯಕರು ಹೇಳಿರ್ತಕ್ಕಂಥ ವಿಚಾರ ಇಂಥ ವಿಷಯಗಳನ್ನ ತಡೀರಿ. ಯಾಕೆ ಅಂತಂದ್ರೆ ಆಮೇಲೆ ಇನ್ನೊಂದು ಗಂಭೀರವಾದ ಮೇಡಮ್ ಇನ್ನೊಂದು ಗಂಭೀರವಾದಂತ ವಿಚಾರ ಇದೆ. ನೀವು ಏನಾದ್ರೂ ಇಂಥ ಅಕ್ರಮವಾದಂತ ವ್ಯಕ್ತಿಗಳಿಗೆ ನೀವೇನಾದ್ರೂ ಒಂದು ಪೌರತ್ವ ಕೊಡೋದಾದ್ರೆ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಕಡಿತ ಆಗುತ್ತೆ. ಈ ರೀತಿ ವಿದೇಶಿಗರೇ ಒಂದೇನಾದ್ರೂ ಒಟ್ಟಿಗೆ ಮಾಡ್ಕೊಳ್ಳೋದ್ರೆ ಅವ್ರದೇ ಕಾಲನಿಗಳು ಮಾಡಿಕೊಂಡು ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥ ವಿಚಾರಗಳು ಬರುತ್ತೆ. ದೇಶದಲ್ಲಿ ಆಂತರಿಕ ಭದ್ರತೆಗೆ ತೊಂದರೆ ಆಗ್ತದೆ. ಇಂತಹ ಒಂದು ವಿಷಯಗಳಿರೋದ್ರಿಂದ ನೀವು ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ್ತಾ ಇದೀವಿ. ಹೊತ್ತಾಗಲಿ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು ಶುದ್ಧತೆ. ಆಮೇಲೆ ಕೇಂದ್ರಕ್ಕೆ ಹೆಚ್ಚು ಇದು ಪೌರತ್ವದ ವಿಷಯದಲ್ಲಿ ಅಧಿಕಾರ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕಿಲ್ಲ. ದಯಮಾಡಿ ಕೇಂದ್ರದ ಜೊತೆ ಅಲ್ಲಿಗೆ ಬರ್ತೀನಿ ಸರ್, ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಪುಟ್ಟಣ್ಣವ್ರೆ, ಯಾರು ಅಕ್ರಮ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ ನೀವು? ಖಂಡಿತ ಮೇಡಮ್. ನೋಡಿ, ಇವತ್ತಿನ ದಿನ ಮೊದಲು ಅಕ್ರಮ ಶುರುವಾಗಿದ್ದು SIR ಶುರುವಾಗಿದ್ದು ನನಗೆ ಜ್ಞಾಪಕ ಇದ್ದಂಗೆ ಗೊತ್ತಿದ್ದಂಗೆ 2014ರಲ್ಲೇ ಶುರು ಆಯಿತು SIR. ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮತದವರಿದ್ರೋ
ಅವತ್ತಿನ ದಿನನೇ ಬಿ ಜೆ ಪಿನವರು SIR ಮಾಡಿ ಸುಮಾರು ಜನ ಡಿಲೀಟ್ ಮಾಡಿರೋದನ್ನು ನಾನು ಕಣ್ಣಾರೆ ನಾನು ನೋಡಿದ್ದೀನಿ. ಆ ಮತದಾರರು ಸುಮಾರು 60-70 ವರ್ಷದವರು ಬಂದ್ಬಿಟ್ಟು ನನ್ನ ವೋಟ್ ಇಲ್ಲ, ನಾನು ಇಲ್ಲೇ ರೆಸಿಡೆನ್ಷಿಯಲ್ ಅಂತಂದರೆ ಅದನ್ನು ಕೇಳೋರು ಇಲ್ದಂತ ಮಾಡಿದಂಥವ್ರು ಬಿ ಜೆ ಪಿನವರು ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮದು ರಾಜಕೀಯ ಜೀವನ ಅಂದಾಜು ಎಷ್ಟು ವರ್ಷದ್ದು? ನಾನೊಂದು 25 ವರ್ಷ ರಾಜಕೀಯ ಜೀವನ ಮೇಡಮ್. ಹಾಗಾದ್ರೆ 25 ವರ್ಷದಿಂದ ಅಬ್ಸರ್ವ್ ಮಾಡಿಲ್ಲ, ಲಾಸ್ಟ್ 12 ಇಯರ್ಸ್ ಇಂದ ಅಬ್ಸರ್ವ್ ಮಾಡಿದ್ದೀರಾ? ಹೌದು, ಖಂಡಿತ ಮೇಡಮ್ ಮಾಡಿದ್ದೀನಿ ನಾನು. ಯಾಕಂದರೆ ನಾವು 25 ವರ್ಷ ನಾವು ಸಣ್ಣ ಕಾರ್ಯಕರ್ತರಾಗಿ ನಾವು ಬೂತ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ನಂತರ ನಾವು ರಾಜಕೀಯಕ್ಕೆ ಬಂದಿದ್ದು. ರಾಜಕೀಯಕ್ಕೆ ಬಂದು ನೋಡಿದಾಗ ನಮಗಿದು ತುಂಬ ಮೋಸ ಅನಿಸುತ್ತೆ. ಬಟ್ ನಾನು ಇವತ್ತು ಪರ್ಮನೆಂಟ್ ರೆಸಿಡೆನ್ಷಿಯಲ್ಲು PRC ಸರ್ಟಿಫಿಕೇಟ್ ಮಾಡ್ತಿದ್ದಾರೆ, ನಾವು ಸ್ವಾಗತಿಸ್ತೀವಿ ನಮ್ಮ DK ಶಿವಕುಮಾರ್ ಅವ್ರನ್ನ. ಏನಕ್ಕೆ ಸ್ವಾಗತಿಸ್ತೀವಿ ಅಂತಂದರೆ, ಮೊದಲನೇದಾಗಿ ಅವರು ಕೊಡಲಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಕೊಟ್ಟ ಅಂತಂದರೆ ನಮ್ಮ ಕನ್ನಡಿಗರು ಫಸ್ಟು ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಿಗರು ಕೊಡಲಿ ಬಿಡಿ ಮೇಡಮ್, ತಪ್ಪೇನಿದೆ. ಆಮೇಲೆ ಕೇಂದ್ರದಿಂದ ಕೊಡಲಿ, ಕೇಂದ್ರ ತೊಗೊಂಡ್ಲಿ ಇದನ್ನು. ಕೇಂದ್ರ ಇವತ್ತು 14 ವರ್ಷ ಆಯಿತು ಮೇಡಮ್, ಇದನ್ನು ಮಾಡೋದಕ್ಕಾಗಿಲ್ವಾ ಮೇಡಮ್? ಕೇಂದ್ರದಲ್ಲಿ ಯಾವೊಬ್ಬರು ಮಿನಿಸ್ಟ್ರಿ ಇರಲಿಲ್ವಾ ಮೇಡಮ್? ಇವ್ರು ಹೋಗಿ ಲೆಟ್ರ್ ಕೊಡ್ತೀನಿ ಅಂತ ಏನು ಲೆಟ್ರ್ ಕೊಡ್ತೀರಾ ಮೇಡಮ್? ಕನ್ನಡದಲ್ಲಿ ಬರ್ಕೊಡ್ತೀರಾ ಅಮಿತ್ ಶಾಗೆ? ನೀವು ಒಂದು ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಬರೋಲ್ಲ ನಿಮಗೆ? ಕನ್ನಡ ಬಿಟ್ಟರೆ ಬೇಕು ಮೇಡಮ್, ಬೇಕು ಇಲ್ಲ ಟ್ರಾನ್ಸ್ಲೇಟರ್ ಬೇಕು ನಮಗೆ. ಇದು ಎಲ್ಲಾನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಹಳಗನ್ನಡದಲ್ಲೂ ಅರ್ಥ ಮಾಡಿಸ್ಬೇಕು. ಇದಾದ ಏನಕ್ಕೆ ಮಾಡಬೇಕು ಅಂತಂದರೆ, ಇದರಲ್ಲಿ ನಾವು ತಪ್ಪೇನಿಲ್ಲ, ಮಾಡಲಿ. ಕೇಂದ್ರ ಇದನ್ನು ತಗೊಂಡು ಈಗಾಗಲೇ ಮಾಡಬೇಕಿತ್ತು. ಇವತ್ತು ಇಲ್ಲಿ ವಲಸೆ ಬಂದಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಕೇಂದ್ರದಿಂದ ಓಡಿಸ್ತೀನಿ ಅಂತ ಹೇಳಿದ್ರು ಎಷ್ಟು ಜನ ಓಡಿಸೋರು 14 ವರ್ಷದಿಂದ? ಸುಮ್ಮನೆ ಹೇಳ್ತಾ ಇದ್ದಾರೆ, ಜನಗಳನ್ನ ಗೂಬೆ ಕೂಡಿಸ್ತಾ ಇದ್ದಾರೆ. ಆಮೇಲೆ ರಾಜ್ಯದಲ್ಲೂ ನಾನು DK ಶಿವಕುಮಾರ್ ಹೇಳ್ತೀನಿ, ಮೊದಲನೇದಾಗಿ ಯಾರು ಈ ಬಾಂಗ್ಲಾದೇಶದವ್ರು ಇದ್ದಾರೆ ಅವ್ರನ್ನ ಬಿಟ್ಟು ಇನ್ಯಾರಿದ್ದಾರೆ ನಮ್ಮ ರಾಜ್ಯದ ಜನತೆಗಳು, ಇವರು ಕೊಡಿ ಫಸ್ಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಆಮೇಲೆ ನೋಡೋಣ. ಇವತ್ತು ನಾನು SIR ನೋಡ್ತಾ ಇದ್ದೀನಿ, ಒಂದೊಂದು ಕಡೆ ಕಾಂಗ್ರೆಸ್ ಅವರು ಒಂದು 10 ಜನ ಇರ್ತಾರೆ, ಒಂದೊಂದು ಕಡೆ BJP ಅವ್ರು 10 ಜನ ಇರ್ತಾರೆ, ಒಬ್ಬರು BLOಗಳು ಇರ್ತಾರೆ ಮೇಡಮ್. ನಾನು ನೋಡಿದ್ದೀನಿ. ಇವ್ರಿಗೆ ಯಾರು ಬೇಕೋ ಅವ್ರಿಗೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾ ಇದ್ದಾರೆ ಮೇಡಮ್. ಎಷ್ಟೋ ಜನಕ್ಕೆ ಇವತ್ತು ರೆಸಿಡೆನ್ಷಿಯಲ್ಲು, ಯಾಕಂದರೆ ತುಂಬ ಜನ ರೆಸಿಡೆನ್ಷಿಯಲ್ಲು ಇವತ್ತಿನ ದಿನ ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಇರೋಕ್ಕಾಗಲ್ಲ. ಒಂದಿನ ಈ ರೋಡಲ್ಲಿದ್ದರೆ ಇನ್ನೊಂದು ದಿನ ಆ ರೋಡಲ್ಲಿ ಇರ್ತಾರೆ, ಅವ್ರು ಕೊಡ್ತಾನೆ ಇಲ್ಲ. ಇವತ್ತು ನನ್ನ ಆಫೀಸಿಗೆ ಬಂದು ಕೇಳಿ ನನ್ನ ಹತ್ರ ಬರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ಈ ಥರ ಕೆಲಸಗಳಾಗಬೇಕು. DK ಶಿವಕುಮಾರ್ ಅವರು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ. ಒಂದು ಲೈನ್ ಇದೆ, ಮನೆ AP ವಕ್ತಾರ ಹೇಳ್ತಾ ಇದ್ರು DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಕೆಲವು ಭಾಗದಲ್ಲಿ SIR ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಪಕ್ಷದವರೇ ಇದ್ದಾರೆ, ಎಸ್ಪೆಷಲಿ ಕಾಂಗ್ರೆಸ್ ಅವರು, ಅವ್ರಿಗೆ ಯಾರಿಗೆ ಬೇಕಾದವ್ರು ಕೊಟ್ಕೊತಾ ಇದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಅಂದರೆ ನಿಮಗೆ ಬೇಕಾಗಿರೋರು ಕೊಟ್ಕೊಂತಾ ಇರ್ತಕ್ಕಂಥದ್ದು, ಅವ್ರಿಗೆ ಬೇಕಾಗಿರ್ತಕ್ಕಂಥ VIಗಳು RIಗಳು ಇದನ್ನ ಹೋಗಿ ಸಂಕ್ಷಿಪ್ತವಾಗಿ ಮನೆಗೂ ಹೋಗಿ ಅದನ್ನ ಎನ್ಕ್ವೈರಿ ಮಾಡಿ ಈತ ಅರ್ಹನಾ ಇಲ್ವಾ, ಇದಾನ ಇಲ್ವಾ, ಆಮೇಲೆ ಅವ್ರ ಶೈಕ್ಷಣಿಕ ವಿದ್ಯಾಭ್ಯಾಸ ಇಲ್ಲಿ ನಡೆದಿದೆಯಾ, 10 ವರ್ಷಗಳಿಂದ ಇದ್ದಾರಾ, ಇವ್ರದ್ದೇನೋ ಪಾಣಿ ಅಥವಾ ಇನ್ನೇನಾದರೂ ಇದೆಯಾ, ಅಧಿಕಾರವಾದಂತಹ ದಾಖಲಾತಿಗಳು, ಇವೆಲ್ಲ ಚೆಕ್ ಮಾಡಬೇಕು. ಇಲ್ಲಿ ಅಕ್ರಮ ನಡೀತದೆ. 1000-2000 ಕೊಟ್ಟರೆ ಎಂತೆಂಥ ದಾಖಲಾತಿಗಳು ತಂದಿರ್ತಕ್ಕಂಥ ಪರಿಸ್ಥಿತಿಗಳು ನಾವು ಕಂಡಿದ್ದೀವಿ. ತರಾತುರಿಯಲ್ಲಿ ಕಾಂಗ್ರೆಸ್ ಯಾಕೆ ಗುಂಪುವಾಗಿ ಮಾಡ್ಕೋತು ಅಂತಂದ್ರೆ, ನಾವು ನಮ್ಮ ಓಟನ್ನು ಉಳಿಸ್ಕೋಬೇಕು ಅಂದ್ರೆ ಅಕ್ರಮವಾಗಿ ಯಾವ ದಾಖಲೆಗಳನ್ನು ನಾವು ಸೃಷ್ಟಿ ಮಾಡಬಹುದು ಅಂತಕ್ಕಂಥದಕ್ಕೆ ಮಾತ್ರ ಇವರು ಮಾಡಿರೋದು, ಬೇರೆ ಇನ್ನೇನಿಲ್ಲ. ಇದು ನಡೀತಾ ಇರ್ತಕ್ಕಂಥ ವಿಚಾರ ಸ್ಪಷ್ಟ. ಓಕೆ, ನನಗೆ ಒಂದು ಕ್ಲಾರಿಟಿ ಕೊಡಿ, ಹಕ್ಕಿನ ವಿಚಾರ. ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ಸ್ಟೇಟ್ ಗೌರ್ಮೆಂಟ್ ಕೊಡೋದಕ್ಕೆ ಅವಕಾಶ ಇತ್ತು ಅನ್ನೋದಾದ್ರೆ ಯಾವ ಮಾನದಂಡದಲ್ಲಿ ಕೊಡ್ತೀರಿ? ಇಸ್ ನಾಟ್ ಅವರ ಟ್ಯಾಗ್ಲೈನಿಗೆ ಅವ್ರು ಹಾಕೊಂಡಿದ್ದಾರೆ ವಾಸಸ್ಥಳ ದೃಢೀಕರಣ ಪತ್ರ. ನಂದು ಮಾಡಿಸಿದ್ದೀನಿ ಮೇಡಮ್ ತುಮಕೂರಿನಲ್ಲಿದ್ದಾಗ. ಸೊ ಅದಾದ್ಮೇಲೆ ವಾಸಸ್ಥಳ ದೃಢೀಕರಣ ಪತ್ರ ಇಟ್ಸ್ ಎ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಅದು ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ ಅಂದ್ರೆ ಅದಕ್ಕೂ ದಾಖಲಾತಿಯನ್ನು ಕೊಡ್ತಾರೆ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಈಗ BJP ವಕ್ತಾರರು ಭಾಳ ಪ್ರಬುದ್ಧರು ಅಂತ ನಾನು ಅಂದ್ಕೊಂಡು ಭಾಳ ಚರ್ಚೆಯಲ್ಲಿ ಭಾಗವಹಿಸಿದ್ದೆ. ಆದರೆ ಅವರು ಮಾತಾಡ್ತಾ ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗೆ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಅನ್ನುವಂಥ ಪದಪುಂಜವನ್ನು ಬಳಸಿದ್ದಾರೆ. ಹಾಗಾದರೆ ಅವರ ಮಾತಿಗೆ ಅವರಿಗೆ ಹೇಳೋ ರೀತಿ ಆಯಿತು ಅಂದರೆ, ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ BSNLನ, LICನ, ಸೆಲ್ನ, ಏರ್ಪೋರ್ಟ್ನ, ಬಂದರುಗಳನ್ನ, ರಸ್ತೆಗಳನ್ನ, ಹಾಗೆಯೇ ಏರ್ ಇಂಡಿಯಾನ, NINLನ, FSLNLನ, ಹಾಗೆಯೇ IDFCನ ಮತ್ತು NSDCನ ಇದನ್ನೆಲ್ಲ ಖಾಸಗೀಕರಣ ಮಾಡಿದ್ರಲ್ಲ. ಏನು ಅವ್ರನ್ನ ನಾವು ಮಾರ್ವಾಡಿ ಮೋದಿ ಅಂತ ಕರಿಬೇಕಾ, ಅಥವಾ ಉದ್ಯಮಿಗಳ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ ಅವ್ರನ್ನ? ಯಾಕೆ ನನ್ನ ದೇಶದ ಪ್ರಧಾನಿ ನನ್ನ ಗೌರವ ಇದೆ, ನನ್ನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಇವರು ಈ ಪದಪುಂಜ ಬಳಸ್ತಾರೆ. ನಿಮ್ಮ ನಾಡಿನ, ನಿಮ್ಮ ಕರುನಾಡಿನ ಒಬ್ಬ
ಹೆಣ್ಮಗಳು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅವ್ರಿಗೆ ನೀವು ಅಪ್ರಯೋಜಕ, ಅಯೋಗ್ಯ ಬಂದೆ ನಾನು ಆ ಪದದಿಂದ ಹಿಂದೆ ಸರಿಯೋನೇ ಅಲ್ಲ. ನೀವು ಬಿಡ್ತೀರಾ ಮೇಡಮ್, ನೀವು ಅವ್ರು ಕೇಳಲಿಲ್ಲ, ನೀವು ಕೇಳ್ತೀರಾ. ಅಪ್ರಬುದ್ಧ ಅನ್ನೋ ಪದ ನಾನು ಹೇಳಿದ್ದೀನಿ. ನಿಜವಾಗ್ಲೂ ಶೋಭಾ ಕರಂದ್ಲಾಜೆ ಅವರಿಗೆ ನಾನು ಅವರು ವೈಯಕ್ತಿಕ ಬದುಕು, ಒಂದೆರಡು ಮಕ್ಕಳಾಗಿ ಮದುವೆಯಾಗಿ 2 ಮಕ್ಕಳಾಗಿದ್ರೆ ಮಕ್ಕಳು ಎದೆಮಟ್ಟ ಬೆಳೆದಾಗ ಕಾಲಿಗೆ ಏನಾದ್ರು ಒಂದು ತರ್ಚಿದ ಗಾಯ ಆದಾಗ ತಾಯಿ ನೋವು ಗೊತ್ತಿರೋದು, ಕಂಡೋರ್ ಮಕ್ಕಳಿಗೆ ರಾಜಕೀಯ ಭಾಷಣಗಳನ್ನ ಮಾಡಿ ಆ ಬೀದಿ ಹೆಣಗಳಾದಾಗ ಆ ಹೆಣಗಳ ಚಿತೆ ಆರೋದಕ್ಕೂ ಮೊದಲು ಬಂದಿಲ್ಲಿ ಅಪ್ರಬುದ್ಧರಾಗಿ ಮಾತಾಡ್ತಾರಲ್ಲ, ಇವರಿಗೆ ಪ್ರಬುದ್ಧರು ಅಂತ ಹೇಳಲಿಕ್ಕೆ ಸಾಧ್ಯನಿಲ್ಲ. ಅದನ್ನ ನಾವು ನೋಡಿದ್ದೀವಿ. ಹಾಗೇನೆ ಇನ್ನೊಂದು ಪದವನ್ನು ಬಳಸಿದ್ದೀನಿ, ಅದರಿಂದನೂ ನಾ ಹಿಂದೆ ಸರಿಯೋದಿಲ್ಲ. ಅಪ್ರಯೋಜಕ ಅಂತ ಅಂದ್ರೆ ಒಂದು ಪ್ರಯೋಜನ ಆಗಿದ್ರೆ ನಾವು ಪ್ರಯೋಜನಕಾರಿ ಅಂತಲೇ ಹೇಳ್ತಾ ಇದ್ವಿ. ಆದರೆ ಇವತ್ತು ಅವರು ಇಲ್ಲಿ ತನಕ 12 ವರ್ಷ ಕೇಂದ್ರದ ಮಂತ್ರಿಯಾಗಿ ಈ ರಾಜ್ಯಕ್ಕೆ ಒಂದೇ ಒಂದು ಪ್ರಯೋಜನ ಬರುವಂತಹ ಯಾವುದಾದ್ರೂ ಒಂದು ಕೆಲಸವನ್ನು ಅವ್ರು ಮಾಡಿದ್ರೆ ನಾನೇ ಶಬ್ಬಾಷ್ಗಿರಿ ಕೊಟ್ಟು ಶೋಭಕ್ಕ ನೀವು ಬಹಳ ಪ್ರಯೋಜನಕ್ಕೆ ಬಂದಿದ್ದೀರಿ ಅಂತ. ಒಂದು ಬಸ್ ಸ್ಟ್ಯಾಂಡ್, ಒಂದು ವಾಟರ್ ಪ್ಲಾಂಟ್ ಮಾಡೋಕ್ಕಾಗಲಿಲ್ಲ ಅಂದವ್ರಿಗೆ ಯಾವ ಪ್ರಯೋಜನ ಇದೆ ಅಂತ ಇನ್ನೊಂದು ಪದ ಬಳಸಿದೆ ಮೇಡಮ್. ಯಾವುದು? ಅಯೋಗ್ಯ ಅನ್ನೋ ಪದವನ್ನು ಹೇಳಿದೆ. ನನ್ನ ನಾಡು ನುಡಿ ನನ್ನ ರಾಜ್ಯದ ವಿಚಾರವಾಗಿ ಒಂದು ದಿನಕ್ಕೂ ಈ ದೇಶದ ಸಂಸತ್ನಲ್ಲಾಗಲಿ ಇವತ್ತು ಬಂದು ಇವರು ಪ್ರೆಸ್ ಮೀಟ್ ಇಲ್ಲಿ ಮಾಡ್ತಾ ಇದ್ದಾರಲ್ಲ, ನನ್ನ ರಾಜ್ಯದ ಬರದ ವಿಚಾರವಾಗಿ 12,257 ಕೋಟಿ, ನನ್ನ 15,500 ಕೋಟಿ, ನನ್ನ ನೆರೆ ವಿಚಾರವಾಗಿ 12,257 ಕೋಟಿ, ನೆರೆಗೆ ವಿಚಾರದಲ್ಲಿ 600 ಕೋಟಿ ಬಾಕಿ, ನಬಾರ್ಡಲ್ಲಿ 3,940 ಕೋಟಿ, ತ್ಯಾಜ್ಯ ವಿಲೇವಾರಿಯ 940 ಕೋಟಿ ರೂಪಾಯಿ ಬಾಕಿ, ಮೆಟ್ರೋಕ್ಕೆ ಇವರು ಹಣ ಕೊಟ್ಟಿಲ್ಲ. 14 ಹಣಕಾಸು ಆಯೋಗದ್ದು 11,900 ಕೋಟಿ, 14 ಮತ್ತು 15 ಸೇರಿ ನಿರ್ಮಲಾ ಸೀತಾರಾಮನ್ ಮೊನ್ನೆ ಹೇಳಿದರೆ 15,500 ಕೋಟಿ ಹಣ. ಹಾಗೆ ನಮ್ಮ ತೆರಿಗೆ ಹಣ 2,200,000 ಕೋಟಿ ಬಾಕಿ, 200 ಕೋಟಿ ರೂಪಾಯಿ ಬಾಕಿ ಹಣವನ್ನು ಇವರು ಇಲ್ಲಿ ತನಕ ಕೊಟ್ಟಿಲ್ಲ. ಇವರು ಘೋಷಣೆ ಮಾಡಿದಂಥ ಭದ್ರಾ 5,400 ಕೋಟಿ, ಪೆರಿಪಲ್ ರಿಂಗ್ ರೋಡ್ನ 3,000 ಕೋಟಿ, ಹಾಗೆ ಕೆರೆಕಟ್ಟೆ ಅಭಿವೃದ್ಧಿಯ 3,000 ಕೋಟಿ. ಯಾವುದೇ ನೀರಾವರಿ ಯೋಜನೆಗೆ ಇಲ್ಲ, ಯಾವುದೇ ಮೇಕೆದಾಟು ಬಗ್ಗೆ ಮಾತಾಡೋದಿಲ್ಲ, ಮಹದಾಯಿ ಬಗ್ಗೆ ಮಾತನಾಡೋದಿಲ್ಲ, ಹಾಗೆ ಯಾವುದೇ ರೈಲ್ವೆ ಯೋಜನೆಗಳಿಗೆ ಹಣ ಕೊಡ್ತಿಲ್ದಂಥವ್ರನ್ನ ಯೋಗ್ಯರನ್ಬೇಕಾ ಅಥವಾ ಅಯೋಗ್ಯರನ್ಬೇಕಾ? ಯಾಕೆಂದ್ರೆ ಇವರು ನಾಡಿಗೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದಂತ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಅಪ್ರಬುದ್ಧರೂ ಹೌದು, ಅಯೋಗ್ಯರೂ ಹೌದು, ಅಪ್ರಯೋಜಕರೂ ಹೌದು. ಆ ಮಾತಿಂದ ನಾನು ಹಿಂದೆ ಸರಿಯುವುದಿಲ್ಲ ಮೇಡಮ್. ರೈಟ್. ಬಹಳ ಮುಖ್ಯವಾಗಿ ಬಿಜೆಪಿ ಮತ್ತು JDS SIR ಪ್ರಕ್ರಿಯೆಯಲ್ಲಿ ಆಗ್ತಿರುವಂತಹ ಅಕ್ರಮವನ್ನು ನಿತ್ಯ ಬಯಲಿಗೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಮಾತಾಡೋ ಸಂದರ್ಭದಲ್ಲಿ ಗೋವಿಂದರಾಜನಗರ ಕ್ಷೇತ್ರವನ್ನು ಉಲ್ಲೇಖ ಮಾಡಿದ್ರು. ರೈಟ್. ಹಾಗಾದರೆ ಅಕ್ರಮ ಆಗ್ತಾ ಇದ್ದರೆ ಅದನ್ನು ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕು, ರಾಜ್ಯ ಚುನಾವಣಾ ಆಯೋಗದ ಗಮನಕ್ಕೂ ತರಬೇಕು. ಆ ಪ್ರಯತ್ನವನ್ನು ಬಿಜೆಪಿ JDS ಮಾಡಿದೆ. ಈ ನಡುವೆ ಕರ್ನಾಟಕದಲ್ಲಿ ಸರಿಯಾದ ರೀತಿಯಲ್ಲಿ SIR ಆಗ್ತಿಲ್ಲ ಅಂಥೇಳಿ ಬೇರೆ ರಾಜ್ಯದ ಅಧಿಕಾರಿ ಅಥವಾ ಸಿಬ್ಬಂದಿ ಇಲ್ಲಿ ಬಂದು SIR ಮಾಡುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಒಂದು ಪಕ್ಷ ಆ ಹುನ್ನಾರ ಅಥವಾ ಸ್ಟ್ರಾಟಜಿಗೆ ಏನಾದರೂ BJP ಕೈ ಹಾಕಿದರೆ ಕಾಂಗ್ರೆಸ್ನ ನಿಲುವೇನಾಗಿರುತ್ತೆ? ರೈಟ್. ನಾವು ರಾಜ್ಯದಲ್ಲಿ ಆಗ್ತಿರುವಂಥ SIR ಪ್ರಕ್ರಿಯೆಗೆ ಕೆಲವೊಂದು ಮಾತುಗಳು ನೆನಪಾಗುತ್ತೆ. ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರೋಕ್ಕೆ ಗೊತ್ತು ಅಂಥೇಳಿ, ಆ ಥರದ ವರ್ಷ ಹೋರಾಟಗಳು ನಡೀತಿದೆಯೇನೋ ಅಂಥೇಳಿ. ಯಾಕಂದರೆ ಆರಂಭದಲ್ಲಿ ಇದೇ SIRನ ವಿರೋಧಿಸಿದವರು ಕಾಂಗ್ರೆಸ್ನವರು. ಈಗ ಕಾಂಗ್ರೆಸ್ ಮೇಲೆ ಆರೋಪ ಬರ್ತಾ ಇದೆ. ನಮಗೊತ್ತು SIRಯಿಂದ ಎಷ್ಟು ಹೊರಗೆ ಹಾಕಬೇಕು ಅಂತ BJಪಿಯವ್ರು ಷಡ್ಯಂತ್ರ ಮಾಡಿದ್ರೋ ಏನೋ, ನಮಗೊತ್ತು ಆ ಓಟ್ಗಳನ್ನು ಹೆಂಗೆ ಉಳಿಸ್ಕೋಬೇಕು ಅಂಥೇಳಿ ಈಗ ಕಾಂಗ್ರೆಸ್ನವ್ರು ಪ್ರಯತ್ನ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ವಾಸ್ತವ ಖಂಡಿತವಾಗ್ಲೂ ಈ ಎಲ್ಲ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಆದರೆ BJP ಕೆಲವೊಮ್ಮೆ ಚಾಣಾಕ್ಷ ನಡೆಯನ್ನು ಅನುಸರಿಸ್ತಾ ಇರುತ್ತೆ. ಅದಕ್ಕೊಂದು ಕ್ಯೂರಿಯಾಸಿಟಿ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ, ಸರಿಯಾಗಿ ನಡೀಬೇಕು. SIR ಅನ್ನೋದು ಮೃತಪಟ್ಟವರು, ಡಬಲ್ ಗುರುತಿನ ಚೀಟಿ ಹೊಂದವರು, ಅಕ್ರಮ ಬಾಂಗ್ಲಾ ವಲಸಿಗರು, ಪಾಕಿಸ್ತಾನದನ್ನು ಹೊರಗೆ ಹಾಕೋಕಿರೋದು. ಹಾಗಾಗಿ ಇಲ್ಲಿರುವಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಹಾಗಾಗಿ ಬೇರೆ ರಾಜ್ಯದ ಅಧಿಕಾರಿಗಳನ್ನು ಕಳಿಸಿ ಅಂಥೇಳಿ ನಿಮ್ಮ ಅಜೆಂಡಾ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಏನಾದ್ರು ಹೊರಟಿದ್ದೀರಾ? ಮೇಡಮ್, ಅದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರನ್ನು ಟೀಕೆ ಮಾಡುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಹೋಗ್ತಾ ಇರೋದು ದರ್ಶನ್ ರವರು ಸಾಕಷ್ಟು ಹಲವಾರು ವಿಚಾರ ಉಲ್ಲೇಖ ಮಾಡಿದ್ರು. BSNL ಎಲ್ಲ ಆ ನಿಗಮಗಳು ಎಲ್ಲ ಮಾರಿದ್ದಾರೆ, ಖಾಸಗೀಕರಣ ಮಾಡಿದ್ದಾರೆ ಅಂತೇಳಿ. ನೋಡಿ, ಬದಲಾವಣೆ ಜಗದ ನಿಯಮ. ಒಂದು ಯಾವುದು ಈಗ ಭದ್ರಾವತಿನಲ್ಲಿ VSL ಒಂದು ಏನು ಕಾರ್ಖಾನೆ ಇತ್ತು, ಅದು ಸಾಕಷ್ಟು ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟರು ಸಹ ಅದು ಆ ರೀತಿದು ಒಂದು ನಿಗಮಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಒಂದು ಎಷ್ಟೇ ಉತ್ತೇಜನ ಕೊಟ್ಟರು ಸಹ
ಅದು ಸುಧಾರಣೆ ಆಗಲಿಲ್ಲ ಸಂದರ್ಭದಲ್ಲಿ ಆಗುತ್ತೆ. ಈ BSNL ಅಷ್ಟೇ, ನಾವು ಎಲ್ಲೂ ಸಹ ಇದು ಮಾಡಿಲ್ಲ. ಆದರೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬೇರೆ ಬೇರೆ ಇವತ್ತು ಏನು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ವಿದೇಶ ಒಂದು ಸಂಸ್ಥೆಗಳು ಕಂಪನಿಗಳೆಲ್ಲ ಹೂಡಿಕೆ ಆದ ಸಂದರ್ಭದಲ್ಲಿ ಈ ರೀತಿ ಪೈಪೋಟಿ ಆಗೋದು ಸಹಜ. ನಾವು ಒಂದು ಕೇಂದ್ರ ಸರ್ಕಾರ ಆಗಿ ಆ ಭಾಗವಾಗಿ ಎಲ್ಲ ರೀತಿಯಲ್ಲೂ ಸಹ ನಾವು ಒಂದು ಎಲ್ಲ ಬೆಂಬಲ ಕೊಟ್ಟಿದ್ದೀವಿ ಸಾಕಷ್ಟು ಒಂದು ಸಂಸ್ಥೆಗಳಿಗೆ. ಆದರೆ ಮಾನ್ಯ ನರೇಂದ್ರ ಮೋದಿರವರ ಒಂದು ಸುದೀರ್ಘವಾದಂಥ ಕಳೆದ 12 ವರ್ಷದ ಆಡಳಿತದಲ್ಲಿ ಇವತ್ತು ಪ್ರಪಂಚದಲ್ಲಿ 5 ಟ್ರಿಲಿಯನ್ ಎಕಾನಮಿ ತಲುಪಿದ್ವಿ. ಮುಂಚೆ 2014ರಿಂದ ಮುಂಚೆ ಇದ್ದಂಥದ್ದು 10ನೇ ಸ್ಥಾನದಲ್ಲಿ ಇದ್ದಂಥವ್ರು ನಾವು ಇವಾಗ 3ನೇ ಸ್ಥಾನಕ್ಕೆ ತಲುಪಿದ್ದೀವಿ. ಇದೊಂದೇ ಸಾಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಲ್ಲಿ 8 ಲಕ್ಷ ಕೋಟಿ ಸಾಲ ಮಾಡಿ ಒಂದೊಂದು ತಲೆಗೆ 1.5 ಲಕ್ಷ ರೂಪಾಯಿ ಸಾಲ ಹೊರಿಸಿದ್ದಾರೆ. ಆಮೇಲೆ ಎಷ್ಟೆಷ್ಟು ಭ್ರಷ್ಟಾಚಾರ 4 ಲಕ್ಷ ಆಯ್ತಾ, ಎಷ್ಟೆಷ್ಟೋ ಬಂದೆ, ಎಷ್ಟೆಷ್ಟೋ ಹಗರಣಗಳು ಭ್ರಷ್ಟಾಚಾರಗಳೆಲ್ಲ ಆಗಿದೆ. ಇವತ್ತು ರಿಯಲ್ ಎಸ್ಟೇಟ್ CM ಅಂತ ಹೇಳಿದಕ್ಕೆ ಬಿಡದಿ ಟೌನ್ಶಿಪ್ ಅಲ್ಲಿನ ಸ್ಥಳೀಯರಿಗೆ ರೈತರಿಗೆ ಬಂದೆ ಮೇಡಮ್. ಅದ್ರ ಜೊತೆಗೆ ಇನ್ನೊಂದು ಬೆಳಗ್ಗೆ ಒಂದು ಏನು 2ನೇ ಏರ್ಪೋರ್ಟ್ ಇವತ್ತು ನೆಲಮಂಗಲ ಸೋಲೂರು ಭಾಗದಲ್ಲಿ ಆಗ್ಬೇಕಾದಂಥದ್ದು ಒಂದು ನಿಗದಿ ಆದಂಥದ್ದು ಅದನ್ನ ಕನಕಪುರದಲ್ಲಿ ಮಾಡಬೇಕು ಅನ್ನೋದಕ್ಕೆ ಇದೇ ಒಂದು ಅವರ ಒಂದು ಜಮೀನು ಅಥವಾ ಏನು ಅಲ್ಲಿ ಇದಿದೆ ಭೂಮಿ ಇದೆ ಅದಕ್ಕೆ ವ್ಯಾಲ್ಯೂ ಸಿಗ್ಲಿ ಅಂತೇಳಿ ಮಾಡುವಂಥದ್ದು. ಇವತ್ತು ದಕ್ಷಿಣ ಜಿಲ್ಲೆನೂ ಸಹ ಅದೇ ವಿಚಾರವಾಗಿ ರಚನೆ ಮಾಡೋದು ರಿಯಲ್ ಎಸ್ಟೇಟ್ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆ ದೃಷ್ಟಿನಲ್ಲಿ ಅದನ್ನು ಉಲ್ಲೇಖ ಪ್ರಸ್ತಾಪ ಮಾಡಿದೆ. ಇದ್ರ ಜೊತೆಗೆ ತಾವು ಹೇಳ್ದಂಥದ್ದು ಏನಿದೆ ಏನು ಇದು ಬೇರೆ ರಾಜ್ಯದ ಸಿಬ್ಬಂದಿ ತರೋದು ನಿಮಗೆ ಬೇಕಾದಂತೆ SIR ಮಾಡಿ ಮೇಡಮ್. ಒಂದು ಇದು ಏನು SIR 1952ರಿಂದನೂ ಸಹ ನಡ್ಕೊಂಡು ಬಂದಿದೆ. ಕ್ಲಾಸ್ ಆಗಿದೆ 2002 ತನಕನೂ. ಇದು ಕಾಂಗ್ರೆಸ್ ಸರ್ಕಾರದಿಂದನೇ ಸುದೀರ್ಘವಾಗಿ ನಡ್ಕೊಂಡು ಬಂದಿದ್ದು. ಕಳೆದ ಪ್ರತಿ 10 ವರ್ಷಕ್ಕೂ ಸಹ ಒಂದು ಬಾರಿ ಇದು SIR ಆಗಬೇಕಾದಂಥದ್ದು. ಆದರೆ ಕಳೆದ ಬಾರಿ ಆಗಿಲ್ಲ, ಈ ಬಾರಿ ಆಗ್ತಾ ಇದೆ. ಆದರೆ ಅಲ್ಲಿನ ಏನು ಕೇಂದ್ರ ಸರ್ಕಾರದ ಒಂದು ಮಾನದಂಡ ಇದೆ, ಒಂದು ಮಾರ್ಗಸೂಚಿ ಇದೆ, ಅದ್ರ ಪ್ರಕಾರನೇ ಮಾಡೋಂಥದ್ದು. ಇಲ್ಲಿ ಇವತ್ತು ನೀವು ಏನೇ ಒಂದು ರೀತಿಯಲ್ಲಿ ಒಂದು ಅಸಮರ್ಪಕವಾಗಿ ಮಾಡೋದಕ್ಕಾಗಲ್ಲ ಇಲ್ಲಿ. ಆ ನಿಟ್ಟಿನಲ್ಲಿ ಒಂದು ಇವರು SIR ಪ್ರಾರಂಭ ಆದಾಗ್ಲಿಂದನೂ ಸಹ ಇವರ ಸ್ಥಳೀಯ ಇದುವರೆಗೂ ಏನಂತ ಹೇಳ್ತಿದ್ದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವರು ಕಾಂಗ್ರೆಸ್ನ BJPಯ ಒಂದು ಅವ್ರು ಹೇಳ್ದಂಗೆ ಕೇಳತ್ತೆ, ಇವರ ಒಂದು ಅದನ್ನ ಇಟ್ಕೊಂಡು ಇವರು ಯಾವ ರೀತಿ ಬೇಕಾ ರೀತಿ ಮಾಡ್ತಾರೆ. ನಾವು ಅವಾಗಿಂದನೂ ಹೇಳ್ಕೊಂಡ್ಬಂದ್ವಿ. ಇವತ್ತು ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿ ಸಿಬ್ಬಂದಿ ವರ್ಗ ಇರಲ್ಲ ಮೇಡಮ್, ಮುಗಿಸ್ಬಿಟ್ಟೆ, ಸಿಬ್ಬಂದಿ ವರ್ಗ ಇರಲ್ಲ, ಅದೆಲ್ಲ ನಡೆಯೋದು ಸ್ಥಳೀಯವಾದಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಬಳಕೆ ಮಾಡ್ಕೊಂಡು ಮಾಡೋಂಥದ್ದು ಅಂತ. ಈಗಲೂ ನೋಡಿ ಸ್ಥಳೀಯವಾದಂತಹ ಹಲವಾರು ಇಲಾಖೆ ಅಧಿಕಾರಿಗಳನ್ನ ಬಳಕೆ ಮಾಡ್ಕೊಂಡು ಇವತ್ತು ಮಕ್ಕಳ ಮತ್ತು ಇದು ಕಲ್ಯಾಣ ಇದು ಏನು ಇವತ್ತು ಇವರಿದಾರಲ್ಲ ಯಾರು ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಅವ್ರನ್ನೆಲ್ಲ ಬಳಕೆ ಮಾಡ್ಕೊಂಡು BLOಗಳನ್ನ ಇವತ್ತು ಅವರ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಒತ್ತಡ ಮತ್ತು ಅಧಿಕಾರಿಗಳಿಗೂ ಸಾಕಷ್ಟು ಒತ್ತಡ ಇದೆ. ಶಾದಿ ಮಾಲ್ ಆಗಿರ್ಬೋದು, ಮಸೀದಿಗಳಾಗಿರ್ಬೋದು, ಮದ್ರಸಾಗಳಲ್ಲಾಗಿರ್ಬೋದು, ಇಂಥ ಭಾಗದಲ್ಲಿ ಸಾಮೂಹಿಕವಾಗಿ ಇದು ಮನೆಗೆ ಹೋಗಿ ಮಾಡುವಂತ ಒಂದು ಪವಿತ್ರವಾದಂತ ಕೆಲಸ ಇದು ಮೇಡಮ್. SI ಮತದಾರರನ್ನ ಮೇಡಮ್ ಕೆಲವು ದೇವಸ್ಥಾನಗಳಲ್ಲೂ ಅಕ್ರಮನೆ ನಾನು ಹೇಳ್ತಾರಂತದ್ದು, ಒಂದಾದ್ರೂ ಅಕ್ರಮನೆ, 10 ಅಕ್ರಮನೆ. ಇದು ಯಾವುದೇ ಕಾರಣಕ್ಕೂ ಸಾಮೂಹಿಕವಾಗಿ ಮಾಡಬಾರ್ದು, ಮನೆಗೆ ಭೇಟಿ ಮಾಡಬೇಕು, ಅದನ್ನ ಪಾಲನೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಕೇವಲ ಇವತ್ತು ಮತ ರಾಜಕಾರಣಕ್ಕೋಸ್ಕರ, ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಅಲ್ಲಿ ಆ ಸಮುದಾಯ ಎಲ್ಲೆಲ್ಲಿದೆ ಅವ್ರಿಗೆ ಹೆಚ್ಚಿಗೆ ಒಂದು ಓಲೈಕೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಳ ನುಸುಳುವಿಕೆಯವ್ರನ್ನು ಸಹ ಇವರು ಸೇರ್ಪಡೆ ಮಾಡ್ತಿದ್ದಾರೆ ಇವರು ಅನ್ನೋ ಒಂದು ನಮಗೆ ಒಂದು ಸಾಕಷ್ಟು ನಮಗೆ ಪುರಾವೆ ಸಿಕ್ಕಿರೋದ್ರಿಂದ, ಅನುಮಾನ ಇರೋದ್ರಿಂದ ನಾವು ನಮಗೋದಂತ ವಿರೋಧ ಪಕ್ಷ ಇರೋಂಥ ಒಂದು ಹಕ್ಕು. ಆ ದೃಷ್ಟಿನಲ್ಲಿ ನಾವು ಕೇಂದ್ರ ಚುನಾವಣಾ ಆಯೋಗ ಮತ್ತೆ ರಾಜ್ಯ ಚುನಾವಣಾ ಆಯೋಗ ನಮ್ಮ ನಿಯೋಗ ನಾವು ಇದು ಪುರಾವೆ ಮೂಲಕ ನಾವು ಸಲ್ಲಿಸಿದಾಗ ಅವರು 2 ಜನ ವೀಕ್ಷಕರನ್ನ ಕೇಂದ್ರ ಚುನಾವಣಾ ದೂರು ಕೊಟ್ಟಿದ್ದೀರಾ? ಬರೀ ಪ್ರೆಸ್ ಮೀಟ್? ನೋ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳೆದ ಒಂದು 3 ದಿನ ಮುಂಚೆ ಗೋವಿಂದರಾಜನಗರದ ಶೋಭಾ ಕರಂದ್ಲಾಜೆ ಅವರು ಉಲ್ಲೇಖ ಮಾಡಿದ್ರಲ್ಲ, ಜಸ್ಟ್ ಪ್ರೆಸ್ ಮೀಟು, ಭಾಷಣ ಅಥವಾ ಕೇಂದ್ರ ಚುನಾವಣಾ ಆಯೋಗಕ್ಕೆ, ರಾಜ್ಯ ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದೀರಾ? ಗಮನಕ್ಕೆ ತರ್ತೀವಿ. ಇವತ್ತಾಗಿರುವಂತದ್ದು ಮೊನ್ನೆ ಆದಂತದ್ದು ಹೇಳಿದ್ಮೇಲೆ ನಿಯೋಜನೆ ಮಾಡಿದೆ. ಈಗ ಮಸೀದಿ, ಮದ್ರಸಾ, ದೇವಸ್ಥಾನ, ಸಮುದಾಯ ಭವನ, ಕಲ್ಯಾಣ ಮಂಟಪಗಳಲ್ಲಿ ಮಾಡೋದು ಸರಿನಾ? ಅದು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಖಂಡಿತ ತಪ್ಪು. ನೋಡಿ ಅಲ್ಲಿ ದೃಶ್ಯ ನೋಡಿ, ಇದು ಹೆಂಗದು? ಇದು ನೋಡ್ತಾ ಇದೀನಿ. ಬರೀ ಮಸೀದಿ ಮಂದಿರ ಅಲ್ಲ, ಮನೆಗಳಲ್ಲೂ ಚೌಟ್ರಿಗಳಲ್ಲೂ ಕೂತ್ಕೊಂಡು ಮಾಡ್ತಾ ಇದಾರೆ. ಈ ಮನೆಗಳಲ್ಲಿ ಹೋದಾಗ ಗುಂಪು ಸೇರ್ತಾರೆ. ನಾನು ನೋಡಿದ್ದೀನಿ, ನಾನು ಫೋಟೋ ತೆಗ್ದು ನಮ್ಮ BLO ಆಫೀಸರ್ಸ್ಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಏನು ಈ ಥರ ಮಾಡ್ತಿದ್ದೀರಾ ನೋಡಿ. 4 ತಪ್ಪು
ಅಧಿಕಾರಿಗಳದ ಜನರದ ಅಧಿಕಾರಿಗಳದ್ದು ತಪ್ಪು ಮೇಡಮ್. ಜನ ಯಾರು ನಾನು ಬಂದ್ಬಿಟ್ಟು ನಮ್ಮ ಮನೆಗೆ ನೀವು 10 ಜನ ಬನ್ನಿ ಅಂತ ನಾವು ಹೇಳಲ್ಲ. ಅಧಿಕಾರಿಗಳು ಸರ್ ಕಾನೂನು ಇವಾಗ ಸರ್ ಇಲ್ಲ ಕೇಳಿ ಡಿ ಕೆ ಶಿವಕುಮಾರ್ ಹೊಗಳದೆ ಅಂದ್ರೆ ಅವ್ರಿಗೆ ಮಾಡ್ತಿರೋ ಕೆಲಸ ರೆಸಿಡೆನ್ಸಿಯಲ್ ಕೊಡ್ಲಿ, ತಪ್ಪೇನಿಲ್ಲ ಅಂತ ನಾನು ಹೇಳ್ತಾ ಇರೋದು ಅಷ್ಟೇನೆ. ಅವ್ರಿಗೆ ಅವಕಾಶನೇ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಕೊಡೋದು ಅವಕಾಶನೇ ಇಲ್ಲ. ನೋಡಿ NRC ಬಂದ ಪೌರತ್ವ ಕೊಡ್ತಾ ಇಲ್ಲ ಅವರು. ವಾಸ ದೃಢೀಕರಣ ಪತ್ರ ಈಗ ಇಲ್ಲೇ ಮಾತಾಡೋಣ ನೋಡಿ. ಎಸ್, ಸ್ಟೇಟ್ ಗೌರ್ಮೆಂಟ್ಸ್ ಇನ್ ಇಂಡಿಯಾ ಕ್ಯಾನ್ ಇಶ್ಯೂ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ಸ್. ಸ್ಟೇಟ್ ಅಥಾರಿಟೀಸ್ದು ಅದಕ್ಕೂ ದಾಖಲಾತಿ ಕೇಳ್ತಾರೆ, ಆದರೆ ಸುಮ್ಮನೆ ಕೊಡಂಗಿಲ್ಲ. ಅದಕ್ಕೊಂದು ಸೂಕ್ತ ದಾಖಲಾತಿ ಬೇಕು. ಕೊಡ್ಬೋದು, ಬಟ್ ಹೆಂಗೆ ಕೊಡ್ಬೋದು ಅಂದರೆ ಅದಕ್ಕೆ ಆದಂಥದ್ದು ಏನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಈಗ 10-15 ವರ್ಷದಿಂದ ಗ್ಯಾಸ್ ಬಿಲ್ ಇತ್ತು, ವಾಟರ್ ಬಿಲ್ ಕೊಟ್ಟರು, ಮತ್ತೊಂದು ಎಲೆಕ್ಟ್ರಿಸಿಟಿ ಬಿಲ್, ಏನು ವಾಟ್ ಎವರ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ಪೌರತ್ವ ಕೊಡ್ತಿಲ್ಲ. ಇಷ್ಟು ಕೊಟ್ರೆ ಸಾಕು, ಒಳಗ ಸುಳುಕೋರರಿಗೆ, ಅಕ್ರಮ ವಲಸಿಗರಿಗೆ ಇಷ್ಟು ಕೊಟ್ರೆ ಸಾಕು. ನೀವು ಅವ್ರನ್ನ ಹೊರಗಿಡೋದಕ್ಕೆ ಅಂತನಾ? ರೇವಂತ್ ರೆಡ್ಡಿಗೆ ಆಂಧ್ರ ಪ್ರದೇಶದ ತೆಲಂಗಾಣದ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳಿಗೆ ಅಸಾವುದ್ದೀನ್ ಓವೈಸಿ ಅವರು ಮೊನ್ನೆ 3 ದಿನ NRC ಮತ್ತೆ CA ದೇಶಾದ್ಯಂತ ತರ್ತಾ ಇದ್ದಾರೆ. ಇದನ್ನ ಅಸಾವುದ್ದೀನ್ ಓವೈಸಿ ಅವರು ನೀವು ಅದಕ್ಕೆ ತರಕ್ಕಿಂತ ಮುಂಚೆ ನೀವು ತೆಲಂಗಾಣದಲ್ಲಿ ಸಂಪೂರ್ಣವಾಗಿ ಇದನ್ನ ತಗೊಂಬನ್ನಿ ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಅವರಿಗೆ ಗೊತ್ತಿದೆ, ಅವರಿಗೆ ಇಲ್ಲಿ ಅಕ್ರಮ ವಲಸಿಗರು ವಿಶೇಷವಾಗಿ ಬಾಂಗ್ಲಾದೇಶಗಳು, ಮುಸಲ್ಮಾನರು ಹೊರಗಡೆಯಿಂದ ಅತಿ ಹೆಚ್ಚು ರೋಹಿಂಗ್ಯಾಗಳು ಇದ್ದಾರೆ ಅಂತ. ಈ ಬಿಜೆಪಿ ವಕ್ತಾರರು ಜಸ್ಟ್ ಫೋಕಸಿಂಗ್ ಆನ್ ಅಲ್ಪಸಂಖ್ಯಾತರ ಅಥವಾ ಎಲ್ರೂ, ಈಗ ತಮಿಳ್ರಿದ್ದಾರೆ, ತೆಲುಗು ಇದ್ದಾರೆ, ಮತ್ತೊಂದು ಎಲ್ಲಾ ಜನರು ಕರ್ನಾಟಕದಲ್ಲಿದ್ದಾರೆ. ಯಾರನ್ನು ಫೋಕಸ್ ಮಾಡಿ ನಿಮ್ಮ ಟಾರ್ಗೆಟ್ ಓನ್ಲಿ ಮುಸ್ಲಿಮಾ ಅಥವಾ ಯಾರು ಅಕ್ರಮವಾಸಿಗಳು ಇದ್ದಾರೆ ಅವ್ರ ಬಗ್ಗೆ ನನಗೆ ಆ ಕ್ಲಾರಿಟಿ ಕೊಡಿ. ಮೇಡಮ್, ಯಾರಿಗೆ ಇಲ್ಲಿ ದಾಖಲಾತಿಗಳಿಲ್ಲ ಅವ್ರಿಗೆ ಯಾರಾಗಿದ್ರು ಅವರ ಪೂರ್ವಜರದ್ದು ಒಂದಲ್ಲ ಒಂದು ರೀತಿಯಲ್ಲಿ ದಾಖಲಾತಿಗಳಿರುತ್ತೆ. ಈಗ SIR ಅಲ್ಲಿ ನಾವು 12 ದಾಖಲಾತಿಗಳು ಕೇಳ್ತಾ ಇದೀವಿ. ಒಂದಲ್ಲ ಒಂದು ರೀತಿ ಅವ್ರ ಪೂರ್ವಜರ ದಾಖಲಾತಿ ಕೊಟ್ಟರು ಸಾಕು, ಅವರು ಮತದಾನ ಪಟ್ಟಿಯಲ್ಲಿ ಪರಿಷ್ಕಾರ. ಪೂರ್ವಜರು ದಾಖಲಾತಿ ಅಂದ್ರೆ ಅದ್ವಾನಿಯವರು ಇವತ್ತು ದೇಶ ಬಿಟ್ಟು ಹೋಗ್ಬೇಕಾಗ್ತದೆ. ಅವ್ರ ಪೂರ್ವಜರು ಪಾಕಿಸ್ತಾನದವರು. ಪೂರ್ವಜರು ಅಂತ ಇವ್ರು ಹೇಳ್ತಾರಲ್ಲ, ನನ್ನ ತಂದೆ ತಾಯಿ ಅಂತ ಹೇಳಿದ್ರೆ 2002 ತಂದೆ ವೋಟರ್ ಐಡಿ ಇಲ್ಲ ಮೇಡಮ್. ಇಲ್ಲ ತಾಯಿದು ಇಲ್ಲ ಮೇಡಮ್, ಇಬ್ರು ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆನೇ ದೊಡ್ಡವರು, ನಮ್ಮ ತಾಯಿನೇ ದೊಡ್ಡವರು, ಬಿಟ್ರೆ ಇನ್ಯಾರು ಇಲ್ಲ ಮೇಡಮ್. ನಾನೇ ಮೊದಲನೇ ಮಗ, ನಾನೇ ಮಗ, ನನ್ನ 3 ಜನ ಸಿಸ್ಟರ್ಸ್. ನಂದು ಎಜುಕೇಶನ್ ಸರ್ಟಿಫಿಕೇಟ್ ಕೇಳಿ, ಎಜುಕೇಶನ್ ಸರ್ಟಿಫಿಕೇಟ್ ಕೇಳಿ, ನಂದು ಕೊಡ್ತೀನಿ ನಾನು. ಕೊಡ್ತೀನಿ ನಾನು. ಬೇರೆ ಪೂರ್ವಜರು ಕೊಡಿ, ಬೇರೆ ಬೇರೆ ಕೊಡಿ ಅಂತಂದ್ರೆ ಆಗಲ್ಲ. ಇವತ್ತು ದುಡ್ಡು ಕೊಟ್ರೆ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಕ್ಕತ್ತೆ. ಸರ್, ನಾನು ಅದನ್ನೇ ಹೇಳ್ತಿರೋದು. ಮಾಡ್ಕೊಡ್ತಾ ಇದಾರೆ ಬ್ರೋಕರ್ಸ್ಗಳು. ಮೋಸ ಹೋಗೋದಲ್ಲ, ನೀವು ಮೋಸ ಹೋಗೋಕ್ ಪ್ರೇರಣೆ ಕೊಡ್ತಾ ಇದ್ದೀರಿ. ಅಲ್ಲೆಲ್ಲ ಮೇಡಮ್, ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಚಿಲುಮೆ ಅನ್ನೋ ಒಂದು ಸಂಸ್ಥೆ ಸಿಕ್ಕಾಪಟ್ಟೆ ವೋಟರ್ ಐಡಿಗಳು ಮಾಡಿಕೊಟ್ರು ಮಲ್ಲೇಶ್ವರಂ ಅಲ್ಲಿ. ಇದೇ ಕಾಂಗ್ರೆಸ್ ಇಂದ ಮುನ್ರತ್ನಂ ನಾಯ್ಡು ಅವರು ಕೂಡ ಇದೇ ವೋಟರ್ ಐಡಿಗಳನ್ನ ಕಳ್ತನದಲ್ಲಿ ತುಂಬಾ ಜನನ್ನ ಸೇರ್ಪಡೆ ಮಾಡಿದ್ರು. 100%. ಶೋಭಾ ಕರಂದ್ಲಾಜೆ ಅವರು ಇವತ್ತು ಮಾತಾಡಬೇಕಾದ್ರೆ ಅವರ ಆಕ್ರೋಶ ಎಷ್ಟರ ಮಟ್ಟಿಗಿತ್ತು ಅಂದರೆ, ಕೇಂದ್ರ ಸರ್ಕಾರದ ಸಂಪೂರ್ಣ ಅಧಿಕಾರವನ್ನು ರಾಜ್ಯ ಸರ್ಕಾರ ಬಳಸ್ಕೊಂಡು ಪೌರತ್ವ ಕೊಡ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕಿತ್ತು. ಪೌರತ್ವ ಕೊಡ್ತಿದ್ದಾರಾ? ಸರ್ಟಿಫಿಕೇಟ್, ವಾಸ ದೃಢೀಕರಣ ಪತ್ರ ಕೊಡ್ತಿದ್ದಾರೆ? ಇಲ್ಲ, ಒಂದು ವಾಸ ದೃಢೀಕರಣ ಪತ್ರ ಅಂತಕ್ಕಂಥದ್ದನ್ನ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ, ಇಲ್ಲಿ ಇರ್ತಕ್ಕಂಥ ಒಂದು ಗಂಟು ಸಿಂಪಲ್ ಅಷ್ಟೇನೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಮಿತ್ರರು ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ಮೊದಲವ್ರದ್ದು. ನಮಗೆ ತಂದೆ ತಾಯಿ ಇಲ್ಲ, ತೀರ್ಕೊಂಡಿದ್ರೆ ಹಾಗೆ ಅಂತ. ಸ್ವಾಮಿ, ಅದರಲ್ಲಿ ಅದಕ್ಕೆ ನಾನು ಹೇಳ್ತಾ ತಳಮಟ್ಟದಲ್ಲಿ ಸ್ವಲ್ಪ ಕೆಲಸ ಮಾಡಿ, ನಾನು ದುರಾಂಕರದಿಂದ ಮಾತಾಡ್ತಾ ಇಲ್ಲ, ವಾಸ್ತವ ತಿಳ್ಕೊಳ್ಳಿ ನಾನೇನು ಹೇಳ್ತಿದ್ದೀನಿ ಅಂತ. ಅವ್ರು ಕೇಳಿದಾರೆ ಸ್ಪಷ್ಟವಾಗಿ, ನಿಮ್ಮ ತಂದೆ ತಾಯಿ ಇಲ್ಲ ಅಂತಂದ್ರೆ ಅವರ ಡೆತ್ ಸರ್ಟಿಫಿಕೇಟ್ಗಳನ್ನ ನೀವು ಪ್ರೊಡ್ಯೂಸ್ ಮಾಡಿ ದಯಮಾಡಿ ಪ್ಲೀಸ್. ಯಾಕೆ ಹಿಂದ್ಗಡೆ ಇದೆ, ಒಂದು ನಿಮಿಷ, ಅದು ಹಿಂದ್ಗಡೆನೇ ಇದೆ. ಆಮೇಲೆ ಈಗ ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, SIR ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಈ ರಾಜ್ಯ ಸರ್ಕಾರದ ಅಧಿಕಾರ ಇರ್ತಕ್ಕಂಥ ಕೆಲವು ಸ್ಥಳೀಯ ನಾಯಕರುಗಳು ಅವ್ರ ಮೇಲೆ ಪ್ರಭಾವ ಬೀರಿ ಈ ಮಸೀದಿಗಳಲ್ಲಿ ಇಂಥ ಜಾಗದಲ್ಲಿ SIR ಮಾಡಿಸೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ರು ಅಂತಕ್ಕಂಥದ್ದು ನಮ್ಮ ಆರೋಪ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಫಾರಮ್ಗಳು ತಗೊಂಡ ನಂತರ
ಇದು ಕಂದಾಯ ಇಲಾಖೆಗೆ ಬರುತ್ತೆ ವೆರಿಫಿಕೇಶನ್ ಎಲ್ಲ. ಆಯ್ತು. ಕಂದಾಯ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರ ಯಾಕೆ ನೀವು ಅವ್ರ ಮೇಲೆ ಒತ್ತಡ ತರಬಾರ್ದು? ನಾಳೆ ಬೆಳಿಗ್ಗೆ ನಿಮ್ಮ ಹತ್ರ ಕೆಲಸ ಬೇಕಯ್ಯ, ನಮ್ಮ ರಾಜ್ಯ ಸರ್ಕಾರ ಇದೆ ನೋಡು, ನಾಳೆ ಬೆಳಗ್ಗೆದಾಗ ಅವ್ರಿಗೆ ಏನ್ ಬೇಕಾದ್ರೂ ಕೊಟ್ಟು ಕಳಿಸು ಅಂತಂದ್ರೆ ನಿಮ್ಮ ಅಧಿಕಾರವನ್ನು ಬಳಸ್ಕೊಂಡು ನುಸುಳುಕೋರರಿಗೆ ಅಥವಾ ಅರ್ಹರಿಲ್ಲದೆ ಇರ್ತಕ್ಕಂಥವ್ರಿಗೆ ನೀವೇನಾದ್ರೂ ಪ್ರೊವೈಡ್ ಮಾಡೋದಾದ್ರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು. ಈಗ ನೀವು ಹೇಳ್ತಾ ಇದ್ರಿ ಆಗಿಂದ ತಳಮಟ್ಟದಲ್ಲಿ ಕೆಲಸ ಮಾಡಿದ್ರೆ ನಮ್ಗಿದ್ರು ಸ್ವಲ್ಪ ಅಂದಾಜಿದೆ ಅಂತ ಹೇಳಿ. ಈಗ ಇವ್ರು ಕಾಂಗ್ರೆಸ್ನವರೇ ಏನದು ವಾಸ ದೃಢೀಕರಣ ಪತ್ರ ಕೊಟ್ರು, ಅವ್ರು ಅದಕ್ಕೊಂದು ದಾಖಲಾತಿ ತಗೊಂಡೇ ಕೊಟ್ರು, ಅವ್ರು ಸಕ್ರಮವಾಗಿ ಕೊಟ್ರು ಅಂತ ಇಟ್ಕೊಳ್ಳೋಣ. ನಿಮಗದು ಅಕ್ರಮ ಅಂತ ಅನ್ನಿಸ್ತಾ ಇದೆ, ಸ್ಕ್ರೂಟಿನಿ ಮಾಡ್ಬೇಕಾದ್ರೆ ಪರಿಶೀಲನೆ ಮಾಡ್ಬೇಕಾಗುತ್ತೆ, ಓ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ ಗೊತ್ತಾಗುತ್ತಾ? ಇಲ್ಲ, ಅಲ್ಲಿಗೆ ಬಂದೆ. ರೆವಿನ್ಯೂ ದಾಖಲಾತಿಗಳು ಕೂಡ ಅದಕ್ಕೆ ಕೇಳ್ತಾರೆ. ಏನೇನು ದಾಖಲಾತಿ ಕೇಳ್ತಾರೆ? ಇಲ್ಲ, ವ್ಯಕ್ತಿ ಹತ್ರ ಹೋಗಿ VIRIಗಳು ಹೋಗ್ತಾರಲ್ವಾ, ರೆವಿನ್ಯೂ ದಾಖಲಾತಿಗಳನ್ನ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ದೇನಾದ್ರೂ ಆಸ್ತಿಗಳಿದೆಯಾ, ನಿಮ್ ಸ್ವಂತ ಮನೆಗಳು, ಪಾಣಿ ಅಥವಾ ನಿಮ್ದು RTCಗಳು ಇವೆಲ್ಲ ಕೇಳ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ದೃಢೀಕರಣ ಪತ್ರನೇ ಕೊಟ್ಬಿಟ್ರೆ ಮೇಡಮ್ ಈಗ ಪ್ರಕ್ರಿಯೆ ಆಗ್ಬೇಕಾದ್ರೆ ಬಿಡಪ್ಪ ಇದು ಕರೆಕ್ಟ್ ಅಂತ ಫೀಲಿಂಗ್ ಬರಲ್ವಾ ಅಧಿಕಾರಿಗಳಿಗೆ? ಇಲ್ಲಿ ಕೇಳಿ, ನಿಮ್ಗೆ ಇನ್ನೊಂದು ವಾಸ ಧ್ರುವೀಕರಣ ಪತ್ರವನ್ನ ನೀವೇನಾದ್ರೂ ಅವ್ರಿಗೆ ಪ್ರೊವೈಡ್ ಮಾಡೋದಾದ್ರೆ ನಿಮಗೆ ಅವ್ರಿಗೆ ಮ್ಯಾಕ್ಸಿಮಮ್ ಫೆಸಿಲಿಟೀಸ್ ಬರುತ್ತೆ. ಅದು ಇದನ್ನ ನಾನು ಹೇಳ್ತಿರ್ತಕ್ಕಂಥದ್ದು ನಿಷ್ಠ, ಯಾರು ನೈಜವಾದಂತ ಒಂದು ಮತದಾರ ಇದ್ದಾನೆ ಅವನ ಒಂದು ಕಷ್ಟಂಗಾಗುತ್ತೆ. ಆಮೇಲೆ ಪೌರತ್ವ ಮತ್ತು ವಿದೇಶಾಂಗ ನಿಯಂತ್ರಣ ಕಾಯ್ದೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರುತ್ತೆ ಮೇಡಮ್. ರಾಜ್ಯ ಸರ್ಕಾರ ಅಕ್ರಮ ನಿವಾಸಿಗಳ ಆಶ್ರಯ ನೀಡುವುದು ಕಂಡು ಬಂದರೆ ಕೇಂದ್ರ ತನಿಖಾ ಸಂಸ್ಥೆಗಳು NIA ಅಥವಾ IBಗಳು ಹಸ್ತಕ್ಷೇಪ ಮಾಡಬಹುದು. ಮತ್ತೊಂದಿದೆ ಇದರಲ್ಲಿ, ಇಂಥ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಅಥವಾ ಸಂವಿಧಾನ ವಿಧಿ 356 ಅಡಿಯಲ್ಲಿ ಕ್ರಮ ಕೈಗೊಂಡು ರಾಜಕೀಯ ಮತ್ತು ಕಾನೂನಾತ್ಮಕ ಚೌಕಟ್ಟಲ್ಲಿ ಕೇಂದ್ರ ಸರ್ಕಾರ ಇರುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ. ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ, ನೀವೊಬ್ಬ ಯಾರಾದರೂ ಅಕ್ರಮವಾಗಿ ನೀವೇನಾದರೂ ಇಂಥ ಒಂದು ಇದನ್ನ ಪೌರತ್ವದ ಒಂದು ಇದನ್ನ ಪಡೆದ್ರೆ ಅಕ್ರಮವಾಗಿ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಅದನ್ನ ರದ್ದು ಮಾಡೋದನ್ನ PIL ಹಾಕ್ಬಿಟ್ಟು ಅವನ ಮೇಲೆ ಇದು ಮಾಡ್ತು ಅಂತಂದ್ರೆ ನಿಮಗೆ ಕೋರ್ಟು ಅದನ್ನ ರದ್ದು ಮಾಡೋದ್ ಜೊತೆಗೆ ನಿಮಗೆ ಜೈಲಿಗೂ ಕೂಡ ಕಳಿಸುತ್ತೆ. ಇದು ಕೂಡ ಇದರಲ್ಲಿ ಸಮಸ್ಯೆ ಇದೆ, ಅಷ್ಟು ಸುಲಭವಾಗಿ ಆಗೋದಿಲ್ಲ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, SIR ಮಾಡುವಾಗ ನೀವು ನಿಮ್ಮ ಅಧಿಕಾರವನ್ನ, ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಪಾರ್ಟಿ ನಿಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸ್ಥಳೀಯ ಮುಖಂಡರುಗಳನ್ನ ಇಟ್ಕೊಂಡು ನೀವು ಈ ರೀತಿ ಮಾಡಿದ್ರಲ್ವಾ, ನಾಳೆ ಕಂದಾಯ ಅಧಿಕಾರಿಗಳ ಜೊತೆ ನೀವೇನು ಶಾಮೀಲಾಗಿ ನೀವು ಅದು ಯಾವುದೇ ಜಾತಿ ಧರ್ಮ ನಾನು ಹೇಳ್ತಾ ಇಲ್ಲ, ಯಾರನ್ನೂ ವಿಂಗಡಿಸ್ತಾ ಇಲ್ಲ, ನಿಮ್ಗೆ ಬೇಕಾಗಿರೋನ್ರಿ ನಮ್ಮ ಇವ್ನಿಗೆ ಅದೇ ನೋಡ್ರಿ ಕೊಟ್ಬಿಡ್ರಿ ಅವನಿಗೆ, ಅವನಾಯ್ತಾನೆ ರೋಲ್ಕಲ್ ಸ್ವಾಮಿ 1,000 ಕೊಡಿ 2,000 ಕೊಡಿ, ಇಲ್ಲಿ ತಂದೆ ನಡೆಯುತ್ತೆ. ಪ್ಲಸ್ ಜೊತೆಗೆ ಅಕ್ರಮ ವಲಸಿಗರು ಕೊಟ್ಟಂತ ಸಂದರ್ಭದಲ್ಲಿ ಒಂದು ದೇಶದ ಆಂತರಿಕ ಭದ್ರತೆ, ಎರಡನೇದು ನಮ್ಮ ನೈಜ ಮತದಾರರಿಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಮತ್ತೆ ಇವೆಲ್ಲ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೇನೆ ನೈಜವಾದಂತ ಪದ್ಧತಿಯಲ್ಲಿ ನಿಮಗೆ ನಿಯಮಾವಳಿಗಳು ಕೊಟ್ಟಿದ್ದಾರೆ, ಅದರ ಪ್ರಕಾರ ಮಾಡಿ ಅಂತಕ್ಕಂಥದ್ದು ನಮ್ಮ ಒತ್ತಡ. ಪ್ರಾಮಾಣಿಕವಾಗಿ SIR ಆಗಬೇಕು ಅನ್ನೋದು ಕಾಂಗ್ರೆಸ್ನ ಉದ್ದೇಶವೇ ಆಗಿದ್ದರೆ ಆ ನಿಟ್ಟಿನಲ್ಲಿ ಒಂದು ಕ್ಷೇತ್ರ ಅಂತ ತಗೋಣ, ಯಾವುದೋ ಒಂದು ಕ್ಷೇತ್ರದಲ್ಲಿರುವಂಥ ಕಾಂಗ್ರೆಸ್ನ ಶಾಸಕರು ನೋಡಿ SIR ಆಗ್ತಾ ಇದೆ, ಒಂದು ಜಾಗೃತಿ ಅಭಿಯಾನ ಮಾಡೋದು. ನಿಮ್ಮ ಮನೆಗೆ ಬರ್ತಾರೆ, ಈ ಥರ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಈ ಥರ ಡಾಕ್ಯುಮೆಂಟ್ಸ್ನ ನೀವು ಒದಗಿಸಿ, ಅಲ್ಲೊಂದು ಸಿಗ್ನೇಚರ್ ಹಾಕಬೇಕು, ಫಿಲ್ ಮಾಡೋದು ಹಿಂಗೆ, ಮತ್ತು ಅಲ್ಲೇನಾದ್ರು ಅಕ್ರಮ ಆಗ್ತಾ ಇದ್ರೆ ನೋಡಿ ನನ್ನ ಗಮನಕ್ಕೆ ತನ್ನಿ, ಪ್ರಾಮಾಣಿಕವಾಗಿ ಆಗಬೇಕು, ಈ ಥರದ್ದೊಂದು ಅಭಿಯಾನ ಮಾಡ್ಬೋದಲ್ಲ ಮೇಡಮ್? ಈಗ ಆಗಿರೋ ಸಮಸ್ಯೆ ಏನು ಗೊತ್ತಾ, ಅದನ್ನೇ ನೀವು ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಶಸ್ತ್ರಾಭ್ಯಾಸವನ್ನ ಇವತ್ತು ಮಾಡ್ತಾ ಇಲ್ಲ. DK ಶಿವಕುಮಾರ್ ಅವರು ಕಳೆದ 1 ವರ್ಷದಿಂದ ಅದೇನಿಲ್ಲ ಅಂದ್ರೂ ಒಂದು 300-400 ಮೀಟಿಂಗ್ ಮಾಡಿದಾರೇನೋ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮದೇ ತಂಡ ಹೋಗಿ ಅವರಿಗೆ ಟ್ರೈನ್ ಅಪ್ ಮಾಡುವ ಕೆಲಸನೂ ಮಾಡಿದ್ದೀವಿ, ಜನರಿಗೂ ಅರಿವು ಮೂಡಿಸಿದೀವಿ. ನಮ್ಮ ಏನು BLAಗಳಿದಾರಲ್ಲ ಅವರಷ್ಟು ನೀಟಾಗಿ ಹೋಗಿ ಮಾಡ್ತಾ ಇರೋದು ತಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ಬಹಳ ನೋವಿಂದ ಒಂದು ವಿಚಾರ ಹೇಳ್ತಾ ಇದ್ದೀನಿ ಮೇಡಮ್, ಬಹಳ ನೋವಿಂದ. ಈ BJPಯವರು ಇವರು ತಿರುಪೆ ರಾಜಕೀಯಕ್ಕೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಯೂಸ್ ದಿಸ್ ವರ್ಡ್, ಈ ದೇಶದ ಘನವೆತ್ತ, ಈ ದೇಶದ ನಾನು ಪ್ರೀತಿಸುವಂಥ ದೇಶದ ಸೈನಿಕರಿಗೆ ಅವಮಾನ ಮಾಡೋ ಕೆಲಸವನ್ನು ದಯವಿಟ್ಟು ನಿಮ್ಮ ರಾಜಕೀಯ ಶೋಕಿಗಳಿಗೆ ಮಾಡೋದಕ್ಕೆ ಹೋಗಬೇಡಿ. ಈ ದೇಶದೊಳಗಡೆ ಕೋಟ್ಯಾಂತರ ಜನ ಬಂದು ಸೇರಿದ್ದಾರೆ ಅಂತಂದರೆ ಇಡೀ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿ ನಮ್ಮ ಭಾರತೀಯ ಸೇನೆ ಇದೆ. ಒಂದು ದೇಶದಿಂದ ಒಬ್ಬ ಬರಬೇಕಂದ್ರೆ ಅವನಿಗೊಂದು ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಏನು ಗಡಿನಲ್ಲಿ ಸೈನಿಕರಿದ್ದಾರೆ. ಸುಮ್ಮನೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಹಂಗೂ ನಾನು ಪ್ರಶ್ನೆ ಮಾಡಬೇಕಂದ್ರೆ ಅಲ್ಲ, ಈಗ ಅದಕ್ಕೊಂದು ಕಾಂಟೆಕ್ಸ್ಟ್, ಫಾರ್ ಎಕ್ಸಾಂಪಲ್ಗೆ ನೀವು ಹೇಳಿದ್ರೆ ಆಗ ಲೇಸರ್ ತಂತಿ ಬೇಲಿ ಅಂತ
ಗಡಿ ಭಾಗ ಅಂದ ತಕ್ಷಣ ತುಂತಿ ಬೇಲಿನೇ ಎಲ್ಲ ಕಡೆ ಇರಲ್ಲ ದರ್ಶನ್ ಅವರೇ. ಗದ್ದೆ ಇರುತ್ತೆ, ಬುದು ಇರುತ್ತೆ, ಆ ಕಡೆಯಿಂದ ಈ ಕಡೆಗೆ ವ್ಯಾಪಾರ ವಹಿವಾಟುಗಳಿರ್ತವೆ, ದಾಟ್ಕೊಂಡ್ ಬಂದ್ಬಿಡ್ತಾರೆ. ಈ ತರದ ಕೆಲವು ಸಿಚುವೇಶನ್ ಎಷ್ಟೋ ಜನ ಬಂದು ನೀವು ನೇಪಾಳ ಬಾರ್ಡರ್ ಇರ್ಬೋದು, ಬಾಂಗ್ಲಾ ಬಾರ್ಡರ್ ಆಗಿರ್ಬೋದು, ಪ್ರತಿಯೊಂದು ಭಾಗಗಳಲ್ಲೂ ಹಂಗೇನಾದ್ರು ಬಂದಿದ್ದಾರೆ ಅಂತಂದ್ರೆ ಸೆಟಲೈಟ್ ಅಲ್ಲಿ ಈಗ ನೋಡಿ ನರೇಂದ್ರ ಮೋದಿ ಅವರ ಆಳ್ವಿಕೆ ಬಂದಾದ್ಮೇಲೆ ಇನ್ನೂ ಕ್ರಮ ತಗೊಂಡಿಲ್ಲ. ಅರುಣಾಚಲ್ ಪ್ರದೇಶ, ದೋಕ್ಲಾ, ಲದಾಖ್ ಅಲ್ಲಿ ಗ್ರಾಮಗಳೇ ನಿರ್ಮಾಣ ಆಗಿದೆ. ನನಗೆ ಇನ್ನೂ ನೋವಿನ ಸಂಗತಿ ಅಂದ್ರೆ ಪೆಹಲ್ಗಾಮಲ್ಲಿ ಯೋಧರು 6 ಜನ ಹುತಾತ್ಮರಾದ್ರೆ ಅವ್ರನ್ನ ಮುಚ್ಚಿಟ್ರು ಮೊನ್ನೆ ತನಕ. ಆದ್ರೆ ಪೆಹಲ್ಗಾಮಲ್ಲಿ ಬಂದಂತ ಉಗ್ರ ಅಲ್ಲಿ ಶಾಬ್ ಅಖ್ತರ್ ಅಣ್ಣ ಸತ್ತಿರೋದಕ್ಕೆ ಹೋಗ್ಬಿಟ್ಟು ಹೂಮಾಲೆ ಆಗ್ತಾ ಇದ್ದಾನೆ. ಹೆಂಗ್ ಬಂದ ಹೆಂಗ್ ಹೋದ? ಒಟ್ಟಾರೆಯಾಗಿ ಇವರ ಆಂತರಿಕ ವಿಚಾರಗಳು ಗೊತ್ತಿಲ್ಲ ಮೇಡಮ್. ನನ್ನ ಹಂಗೂ ಏನಾದ್ರು ಇವ್ರಿಗೆ ಅನುಮಾನ ಇದ್ರೆ ಆಯ್ತು ಮೇಡಮ್, ಭಾರತೀಯ ನನಗೆ ನಾ ಕೇಳ್ತೀನಿ, ಕರೆಸ್ರಿ IN ಏನೋ NIA ಏನೋ ಅದಿದೆಯೋ ಅಥವಾ ಇಂಡಿಯನ್ ಆರ್ಮಿ ಕರೆಸಿ ನಮ್ಮ ಹಣೆಗಳಿಗೆ ಇಲ್ಲಿಗೆ ಬುಲೆಟ್ ಇಟ್ಬಿಟ್ಟು ಕೇಳಿಸಿ ನೀನು ಭಾರತೀಯನೋ ಕೊಡ್ಸಪ್ಪ ಅಂತ. ನಿಮಗೆ ಹಂಗೂ ಅನುಮಾನ ಇದ್ರೆ ಒಂದು ಜಾತಿ ಮೇಲೆ, ಒಂದು ಧರ್ಮದ ಮೇಲೆ, ಭಾರತದಲ್ಲೇ ಹುಟ್ಟಿ, ಭಾರತದಲ್ಲೇ ಬದುಕಿ, ಭಾರತದಲ್ಲೇ ಬಾಳಿ, ಭಾರತದಲ್ಲೇ ಮಡಿಯುವಂಥ ಭಾರತೀಯ ನಾಗರಿಕರನ್ನ ಈ ರೀತಿ ಅನುಮಾನದಿಂದ ಅವಮಾನಿಸುವಂಥ ಕೆಲಸ ಬೇಡ. ನಿಮಗೆ ಕೊಟ್ಟಿರೋ ದಾಖಲಾತಿನ ನೀವು ಹೇಳಿದ್ದೀರಿ, ನಾವು ಮಾಡಿಕೊಡ್ತೀವಿ. ಏನಾದರೂ ನೀವು SIR ಬಗ್ಗೆ ಸಲ್ಲ ಎತ್ತುತ್ತಾ ಹೋದ್ರೆ ನಿಮ್ಮ ಕೂಸನ್ನ ನೀವು ಅಕ್ರಮ ಅಂತ ಆರೋಪ ಇದೆಯಲ್ಲ, ನೀವು ಯಾರಿಗೆ ಕೊಟ್ಟಿದ್ದೀರಿ ಅಂತ ಅವ್ರ ಆರೋಪ. ಅವ್ರು ಏನೋ ಸಾವಿರ ಮಾಡ್ಲಿ ಮೇಡಮ್, ಚಿಲುಮೆನಲ್ಲಿ ಪ್ರಿಂಟು ವೋಟಿಂಗ್ ಮಿಷನ್ ಇಟ್ಕೊಂಡು ಪ್ರಿಂಟ್ ಮಾಡ್ತಾ ಇದ್ರು ಅಶ್ವಥ್ ನಾರಾಯಣ ಅವರು. ಆ ಗಿರಾಕಿಗಳೆಲ್ಲ ನಾವು ಮಹದೇವಪುರದಲ್ಲಿ 1,10,10,000 ಕಳ್ಮತದಾನ ಮಾಡಿಸಿರೋರು. ನಾವು ಗೆದ್ದಿರೋ BR ಪಾಟೀಲ್ ಅವ್ರ ಕ್ಷೇತ್ರದಲ್ಲಿ BR ಪಾಟೀಲ್ ಅವರು ಅದೇ ಇವರೇ ಮಾಡಿರೋದು ಅಕ್ರಮ. ಇವರೇ ಪಾಕಿಸ್ತಾನಿಗಳಿಗೆ ಬಾಂಗ್ಲಾದವ್ರ ಕಡೆ ಓಟ್ ಇವರು ಅವರು ಎಲ್ಲ ಪರಿಶುದ್ಧ ಆಗಲಿ. ನಾವು ಪರಿಶುದ್ಧ ಮೇಡಮ್. ಇವರು ಏನೋ ಪರಿಶುದ್ಧತೆ ಇವರಲ್ಲಿ ಇಲ್ಲದೇ ಇರೋ ಕಾರಣ ಧರ್ಮಗಳ ಮೇಲೆ, ಜಾತಿಗಳ ಮೇಲೆ, ಸಮುದಾಯಗಳ ಮೇಲೆ ಮುಗಿ ಬೀಳುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ. ಇವರೆಲ್ಲ ಮಾನ್ಯ ಮಾಜಿ ಮಂತ್ರಿಗಳಾದಂತ ಇವರು ಯಾರು, ನಮ್ಮ ಇಂದಿರಾ ಗಾಂಧಿ ಅವರು ಯಾವ ರೀತಿಯಲ್ಲಿ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಏನಾಯ್ತು, ಏನಕ್ಕೆ ಅವ್ರಿಗೆ 6 ವರ್ಷ ಸಸ್ಪೆನ್ಷನ್ ಆಯ್ತು, ಚುನಾವಣೆ ನಿಲ್ಲಕ್ಕಾಗಲಿಲ್ಲ, ಯಾವ ರೀತಿ ಇಲ್ಲಿ ಎಮರ್ಜೆನ್ಸಿ ತಂದ್ರು ಅನ್ನೋದು ಇತಿಹಾಸ ನಮಗೆ ಗೊತ್ತಿದೆ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಅವರಿಂದ ಈ ಮತಚೋರಿ ಏನಿದೆ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅದರ ಮುಂದುವರೆದ ಭಾಗವನ್ನೇ ಇದು ಏನು ಇವತ್ತು ಪೌರತ್ವ ಯಾವುದು ಶಾಶ್ವತ ನಿವಾಸ ಪ್ರಮಾಣ ಪತ್ರ SIR ಗಿಂತ ಜಸ್ಟ್ ಒಂದು ಅನುಮಾನ ಕಾಡುತ್ತೆ. SIR ಇನ್ನೇನು 1 ದಿನ 2 ದಿನ ಜಾರಿಗೆ ತರಬೇಕು ರಾಜ್ಯದಲ್ಲಿ, 2 ದಿನ ಮುಂಚೆ ಇದು ಅಧಿಸೂಚನೆ ಹೊರಡ್ತಾರೆ ಅಂತಂದ್ರೆ ಇವ್ರಿಗೆ ಗೊತ್ತಿದೆ, ಇವರಿಗೆ ಉದ್ದೇಶ. ಇವರು ಏನು ಅಕ್ರಮ ವಲಸಿಗರು ಸಾಕಷ್ಟು ಜನ ಇಲ್ಲಿ ನೆಲೆಸಿದ್ದಾರೆ, ವಿಶೇಷವಾಗಿ ಅಲ್ಪಸಂಖ್ಯಾತರು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಹೆಂಗಾದ್ರೂ ಮಾಡಿ ಅವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಮೂಲಕ ಇವತ್ತು ಹಲವಾರು ಚುನಾವಣೆ ನೋಡಿ ಇವ್ರು ನಮ್ಮ ವೋಟರ್ಸ್. ಈಗ ನಾನು ಕಾಂಗ್ರೆಸ್ ಅನ್ಕೊಳ್ಳೋಣ, ಇವರೆಲ್ಲ ನನ್ನ ವೋಟರ್ಸ್. ಗೋವಿಂದರಾಜನಗರ ಕ್ಷೇತ್ರ ಇದು, ಇವ್ರು ನನ್ನ ವೋಟರ್ಸ್ ಅಂತ ಗೊತ್ತಿರುತ್ತೆ. ಅವ್ರ ಹತ್ರ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಗೊತ್ತಿರುತ್ತೆ. ಯುದ್ಧ ಅಂದ್ರೆ SIR ಬಂದ ಮೇಲೆ ದೃಢೀಕರಣ ಪತ್ರ ಕೊಡ್ಲ, ನಾನು ಗೊತ್ತಿತ್ತು SIR ಈ ಟೈಮಿಗೆ ಬರುತ್ತೆ ಅಂತ ಹೇಳಿ ನಾನು ಯಾವತ್ತೂ ಕೊಡ್ಬೋದಿತ್ತು. ನಾನು ಯಾಕೆ ಈಗ ಕೊಡ್ತಾ ಕೂತ್ಕೋತೀನಿ? ಈ ಕಾಂಟೆಕ್ಸ್ಟ್ ಅಲ್ಲಿ ಯೋಚನೆ ಮಾಡಬಹುದಲ್ಲ. ನೋಡಿ ಮೇಡಮ್, ಒಂದು ಈಗ ತಂದಿರೋಂಥ ಉದ್ದೇಶ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ನೋಡಿ ಇದೇನಿದೆ PRC ಏನ್ ತಂದಿರಲ್ವ, ಇದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಅಲ್ಲ, ಅದೇ PRC ನಾನು ಯಾವತ್ತೂ ಕೊಡ್ಕೊಂಡು ಅವ್ರನ್ನ ನಾನು ಮಾಡ್ಕೊತಿದ್ದೆ. ನಾನು ಯಾಕೆ ವೈ ಶುಡ್ ಐ ಡೂ ನಾವ್? ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ಅವಕಾಶನೇ ಇಲ್ಲ ಮೇಡಮ್. ನೋಡಿ, ಇದು ನಾಗರಿಕ ಅಧಿನಿಯಮ 1955 ಏನ್ ಹೇಳುತ್ತೆ ಅಂತಂದ್ರೆ 5 ಮಾನದಂಡದಲ್ಲಿ ಇವತ್ತು ಒಂದು ಈ ರೀತಿ ಪೌರತ್ವ ಆಗಿರ್ಬೋದು ಅಥವಾ ನಾಗರಿಕರನ್ನ ಒಂದು ಸರ್ಟಿಫಿಕೇಟ್ ಅಥವಾ ಇಲ್ಲೇ ನೆಲೆಸಿದ್ದಾರೆ ಅನ್ನೋ ನಿವಾಸಿಗಳು ಅಂತ ಹೇಳೋದಕ್ಕೆ ಅವಕಾಶ ಇದೆ ಇವತ್ತು. ಅದು ಬಿಟ್ಟು ಇವರು ನೋಡಿ ವಾಸ ಪ್ರಮಾಣ ಬಿಜೆಪಿಯವರು ಒಂದು ಕನ್ವಿನ್ಸ್ ಮಾಡಬೇಕು, ಆಗಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡಬೇಕು. ವಾಸಸ್ಥಳ ದೃಢೀಕರಣ ಪತ್ರ ರಾಜ್ಯಗಳು ಕೊಡ್ಬೋದು, ನೀವು ಚೆಕ್ ಮಾಡಿದ್ರಿ ಇಲ್ಲೇನೆ ಪರ್ಮನೆಂಟ್. ನನ್ನ ಮನೆ, ನನ್ನ ಪಾಣಿ, ನನ್ನ ಪಠ್ಯ ಪುಸ್ತಕ, ನನ್ನ ಮನೆ ಅಗ್ರಿಮೆಂಟ್, ನನ್ನ ವೋಟರ್ ID, ನನ್ನ ಆಧಾರ್ ಕಾರ್ಡ್, ನನ್ನ ಸಿಲಿಂಡರ್ ಬಿಲ್, ನನ್ನ ಎಲೆಕ್ಟ್ರಿಸಿಟಿ ಬಿಲ್, ಪತ್ರ ಬೇರೆ, ವಾಸ ದೃಢೀಕರಣ ಪತ್ರ ಬೇರೆ, ಇದು ಶಾಶ್ವತ ನಿವಾಸ ಪ್ರಮಾಣ ಪತ್ರ, ವಾಸ ದೃಢೀಕರಣ ಪತ್ರ ಆದ್ರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಮೂಲಕ ಇವತ್ತು ಅವ್ರಿಗೆ ಇನ್ನೇನ್ ಬೇಕು? ಯಾರಿಗೆ ರಾಜ್ಯ ಸರ್ಕಾರ ಕೊಡೋದಕ್ಕೆ ಬರೋದಿಲ್ಲ ರೀ, ಕನ್ಫ್ಯೂಸ್ ಮಾಡಬೇಡಿ. ಇದೊಂದು ಖಾತ್ರಿ ಆಯ್ತು ಅಂತಂದ್ರೆ ಅದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಇದ್ರೆ, ಸಾಕ್ಷ್ಯಾಧಾರ ಇದ್ರೆ ಹೇಳ್ತದೆ ಗೊತ್ತಾ, 10 ವರ್ಷ ನೆಲೆಸಿದ್ರೆ ಸಾಕು, ಇಲ್ಲೇ ಹುಟ್ಟಿದ್ರೆ ಸಾಕು, ಅಥವಾ ಇಲ್ಲೇ ಎಜುಕೇಶನ್ ಮಾಡಿದ್ರೆ ಸಾಕು, ಅಥವಾ ಇಲ್ಲಿ ಯಾವ್ದಾದ್ರು ಒಂದು ಆಸ್ತಿ ಹೊಂದಿದ್ರೆ ಸಾಕು, ಇಷ್ಟೇ ಅವ್ರ ದೇಶದ ಪ್ರಜೆ ಆಗ್ಬೇಕಾದ್ರೆ 5 ವರ್ಷ ದೇಶದಲ್ಲಿದ್ರೆ ಆ ದೇಶದ ಪ್ರಜೆ ಆಗೋದಕ್ಕೆ ಈ ದೇಶದ ಕಾನೂನಲ್ಲಿ ಸಂವಿಧಾನದಲ್ಲಿ ಅವಕಾಶಗಳಿದೆ. ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಏನ್ 63 ಸೀಟ್ ಇದೆಯೋ, ಮುಂದೆ DK ಶಿವಕುಮಾರ್ ಕಾಂಗ್ರೆಸ್ ಅವ್ರು ಏನಾದ್ರು ಒಳ್ಳೆ ಕೆಲಸ ಮಾಡ್ಬಿಟ್ರೆ ನಮಗೆ ಪರ್ಮನೆಂಟ್ ಆಗಿ ಮನೆ ಕಳಿಸ್ಬಿಡ್ತಾರೆ ಅನ್ನೋ ಒಂದೇ ವಿಷಯಕ್ಕೆ ಇವ್ರಿಗೆ ಮುಗ್ಕೊಳ್ತಾ ಇದ್ದಾರೆ.
ರಾಜಕಾರಣ ಬದಲಾಗಿದೆ ಕೊಡಿ, ಮತ್ತೆ ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಮಾಡೋ ಕೆಲಸಕ್ಕೆ ಒಪ್ಪಿಗೆ ಕೊಡಿ, ಕೇಂದ್ರದಿಂದ ಒಂದು ಒಪ್ಪಿಗೆ ಕೊಡಿ ಮೇಡಮ್. ಕಾಂಗ್ರೆಸ್ ಅಂತಲ್ಲ, ನಾವು ಎಲ್ಲಾರ ಕಡೆ ಮೇಡಮ್ ಇಲ್ಲ, ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಪ್ರಶಂಸೆ ಮಾಡ್ತೀವಿ ಮೇಡಮ್. ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಪ್ರಶಂಸೆ ಮಾಡ್ತೀವಿ. ನಾವು ಏನ್ ದೇಶ ನೀವು ಪ್ರತಿಯೊಂದನ್ನು ದೇಶ ವಿರೋಧಿ ಅಂತ ಹೇಳ್ತೀರ. ಶೋಭಾ ಕರಂದ್ಲಾಜೆ ಅವರು ಹೇಳುವಂತ ಮಾತಲ್ಲಿ ಸತ್ಯ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ದೇಶದ ಭದ್ರತೆ ದೃಷ್ಟಿ. ಆಯ್ತು ಮೇಡಮ್, ಮಾಡಿ. ಶೋಭಾ ಕರಂದ್ಲಾಜೆ ಅವರು ಪ್ರತಿಯೊಬ್ಬರಿಗೂ ಇದು ಕೊಡ್ಲಿ, ಗ್ರೀನ್ ಕಾರ್ಡ್ ಕೊಡ್ಲಿ, ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿರೋರಿಗೆ 14 ವರ್ಷದಿಂದ ಕೊಡಕ್ಕಾಗಿಲ್ವ ಇವ್ರಿಗೆ? ವಿಷಯದಲ್ಲಿ ದೇಶಾದ್ಯಂತ ಒಂದು ಕೂಗು ಕೇಳ್ಪಡ್ತಾ ಇದೆ. ತಾವು ದೂರದಿಂದ ಸೂಕ್ಷ್ಮವಾಗಿ ಗಮನಿಸಿ, ಅಕ್ರಮ ಬಾಂಗ್ಲಾ ವಲಸಿಗರು ಅಂತಕ್ಕಂಥ ಪದ ಬಳಕೆನೇ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ದೇಶಾದ್ಯಂತ. ನಾನು ಮಾನ್ಯ ಕಾಂಗ್ರೆಸ್ ವಕ್ತಾರನ್ನು ಕೇಳ್ತಾ ಇದ್ದೀನಿ, ನಿಮ್ಮದೇ ಆದಂತ INDA ಪಕ್ಷದಲ್ಲಿ ಮಿತ್ರ ಪಕ್ಷಗಳಲ್ಲಿ ಅಲ್ಲಿ ಏನು ಝಂಡಾ ಹುರ್ಕೊಂಡು ಕೂತ್ಬಿಟ್ಟಿದ್ರು, ಯಾಕೆ ಕಳಿಸಿದವ್ರು ಅಷ್ಟು ವರ್ಷಗಳಿಂದ ಅಲ್ಲಿ? ಆ ಬಾರ್ಡರ್ ಇದೇ ರಾಮನಗರ ಜಿಲ್ಲೆಯಲ್ಲಿ ದೇವೇಗೌಡರಿಗೆ ವೋಟ್ ಹಾಕ್ತಾಗ ಅವರು ಬಾಂಗ್ಲಾದವರಲ್ಲ, ಅನಿತಾ ವೋಟ್ ಹಾಕ್ತಾಗ ಬಾಂಗ್ಲಾದವರಲ್ಲ, ಕುಮಾರಸ್ವಾಮಿ ವೋಟ್ ಹಾಕ್ತಾಗ ಬಾಂಗ್ಲಾದವರಲ್ಲ, ನಿಖಿಲ್ ಕುಮಾರಸ್ವಾಮಿ ವೋಟ್ ಹಾಕ್ತಾಗ ಬಾಂಗ್ಲಾದವರಲ್ಲ, ಮಂಜುನಾಥ್ ವೋಟ್ ಹಾಕ್ತಾಗ ಬಾಂಗ್ಲಾದವರಲ್ಲ. ಇವತ್ತು ಆದಿ ಚಡ್ಡಿ ಜೊತೆ ವೋಟ್ ಹಾಕ್ತಾಗ ಬಾಂಗ್ಲಾಗೆ ಹೋದ್ರ? ಯೂಸುವಳಿ ಪಕ್ಷದವರೇ, ಯೂಸುವಳಿ ಪಕ್ಷದವರೇ, ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಒಂದು ನಿಮಿಷ ಕಿರ್ಚಾಡೋದು ಬೇಡ, ನಿಧಾನಕ್ಕೆ ಜನಗಳಿಗೆ ಆವತ್ತಿಂದ ಕೂಡ ಯಾವ ತೃಣಮೂಲ ಕಾಂಗ್ರೆಸ್ ಇತ್ತು, ಅನೇಕ ಜನ ಅಕ್ರಮ ಬಾಂಗ್ಲಾದೇಶರನ್ನ ಈ ದೇಶದ ಒಳಕ್ಕೆ ನುಸುಳೋದಿಕ್ಕೆ ಅವರು ಫುಲ್ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಒಂದು ಸಣ್ಣ ಉದಾಹರಣೆ ಒಂದು ಎಪಿಸೋಡ್ ಅಲ್ಲಿ ತಮ್ಗೆ ಹೇಳಿದ್ದೆ. ನಮ್ಮಣ್ಣ ಒಂದು ವಿಲಾಗಳು ಕಟ್ತಿದ್ದಾರೆ, 76 ಜನ ವೆಸ್ಟ್ ಬೆಂಗಾಲ್ ಅವರು ಕೆಲಸ ಮಾಡ್ತಿದ್ರು. ಇಲ್ಲಿ ಬಂದು ಚುನಾವಣೆ ಬಂತು ಅಂತೇಳಿ ಮೇಸ್ತ್ರಿ ಕರ್ಕೊಂಡ್ಬಂದಿದ್ದು ಅವ್ರನ್ನ. ಚುನಾವಣೆ ಬಂತು ಅಂತ ಅಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ಬರ್ತೀವಿ ಅಂತ ಊರಿಗೆ ಹೋದ್ರು. ಇವತ್ತಿನವರೆಗೂ ಅವ್ರು ಬಂದಿಲ್ಲ. ಚುನಾವಣೆ ಮುಗಿದು ಎಷ್ಟೋ ದಿನ ಆಯಿತು. ನಮ್ಮ ಮೇಸ್ತ್ರಿನ ಕೇಳಿದ್ರು ಯಾಕೆ ಬಂದಿಲ್ಲ ಅವರೆಲ್ಲ ಕೂಡ ಅಂತಂದ್ರೆ ಅವರೆಲ್ಲ ಬಾಂಗ್ಲಾದೇಶಿಯರು. ಯಾವಾಗ ಕೊಟ್ಟಿಲ್ಲ, ನಾನೆಲ್ಲ ಕರ್ಕೊಂಡ್ ಬಂದಿರೋದು ಒಬ್ಬ ಮೇಸ್ತ್ರಿ. ಈ ತರದ್ ಮಾಡಿರೋದಕ್ಕೆ ನೀವೆಲ್ಲ ಓಡಾಡ್ತಾ ಇರ್ತಕ್ಕಂಥದ್ದು, ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ನನ್ನ ಭಾವನೆ. ರೈಟ್. ದರ್ಶನ್ ಅವರು, ಲೋಹಿತ್ ಅವರು, ಪುಟ್ಟಣ್ಣವರು, ಬಾಬು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತು ಶೋಭಾ ಕರಂದ್ಲಾಜೆ ಅವರು, ಕೇಂದ್ರ ಸಚಿವರು, ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ವಾಸ ದೃಢೀಕರಣ ಅಲ್ಲ, ಶಾಶ್ವತ ಅಂದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕಾಂಗ್ರೆಸ್ನವರು ಒದಗಿಸ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಲ್ಲಿ ಸೂಕ್ತ ರೀತಿಯ ಸಾಕ್ಷ್ಯಾಧಾರಗಳಿತ್ತು ಅನ್ನೋದಾದರೆ ಕೇಂದ್ರ ಚುನಾವಣಾ ಆಯೋಗ ಎಟ್ ದ ಸೇಮ್ ಟೈಮ್ ಗೃಹ ಇಲಾಖೆ ಇದರ ಬಗ್ಗೆ ಗಮನ ಹರಿಸಲೇಬೇಕು. ಯಾಕಂದರೆ ಸಾಕ್ಷ್ಯಾಧಾರಗಳು ಪೂರಕವಾಗಿದ್ದರೆ, ಯಾಕಂದರೆ ಅದು ದೇಶದ ಭದ್ರತೆಯ ದೃಷ್ಟಿಯಿಂದ ಸರಿಯಾದಂಥ ನಿರ್ಧಾರ. ಇಲ್ಲಿ ಕೇವಲ ವಾಸ ದೃಢೀಕರಣ ಪತ್ರವನ್ನು ಕೊಡ್ತಾ ನೀವು ಶಾಶ್ವತ ನಿವಾಸದ ಪತ್ರ, ಸರ್ಟಿಫಿಕೇಟ್, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಏನಾದರೂ ಉಲ್ಲೇಖ ಮಾಡ್ತಿದ್ರೆ ದಟ್ ಈಸ್ ರಾಂಗ್. ಸೊ ಕೊಡುವಂಥ ಸರ್ಟಿಫಿಕೇಟ್ ಏನು ಅಂತ ಅರ್ಥ ಮಾಡಿಕೊಂಡು ಆ ಕ್ಲಾರಿಟಿಯನ್ನು ಕೊಟ್ಟರೆ ಸೂಕ್ತ. ಎನಿಹಾವ್ ನಾವೀ ಜನಪ್ರತಿನಿಧಿಗಳಿಗೆ ಅರ್ಥ ಮಾಡ್ಸೋಕ್ಕೆ ಆಗಲ್ಲ, ಯಾಕೆಂದರೆ ಅವರು ಬಹಳ ಚಾಣಾಕ್ಷರಿರ್ತಾರೆ. ಜನರಿಗೊಂದು ಮನವಿಯನ್ನು ಮಾಡಬೇಕಾಗತ್ತೆ. ಏನದು? SIR ಅಂದರೆ ನಡೆಯೋದಕ್ಕೆ ಅದರದ್ದೇ ಆದಂಥ ಪದ್ಧತಿಗಳಿದ್ದಾವೆ. ಮನೆಗೆ ಬರ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಸೈನ್ ಆಗಬೇಕು. ಆ ಪ್ರಕ್ರಿಯೆಗೆ ಬದ್ಧರಾಗಿರಿ. ನೀವು ನಿಜವಾದಂಥ ಭಾರತದ ವಾಸಿಗಳಾಗಿದ್ದರೆ 2 ಗುರುತಿನ ಚೀಟಿ ಹೊಂದಿಲ್ಲ ಅಂದರೆ ನೀವು ಆ ಗುರುತಿನ ಚೀಟಿಯನ್ನು ಕಂಟಿನ್ಯೂ ಮಾಡ್ಬೋದು. ನೀವು ಅಕ್ರಮ ಮಾಡಿದ್ರೆ ಮುಂದೊಂದು ದಿವಸ ಅಕ್ರಮ ವಾಪಸ್ ನಿಮಗೇ ತಗಲುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.